ನಮಸ್ಕಾರಗಳು ಯೋಗ ಬಂಧುಗಳೇ ಹಾಗೂ ನನ್ನ ಸೂಡಿ ಸಂಸ್ಕೃತಿ ಚಾನಲ್ನ ವೀಕ್ಷಣೆಕಾರರಿಗೆ. ಇಂದು ಅಂತಾರಾಷ್ಟ್ರೀಯ 12ನೇ ಯೋಗ ದಿನಾಚರಣೆ. ಹಾಗೆ ಈ ಸಲದ ಘೋಷವಾಕ್ಯ ಏನಂತಂದರೆ, ವೃದ್ಧಾಪಕ್ಕಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಅಂದರೆ ವೃದ್ಧಾಪಕ್ಕಾಗಿ ಯೋಗ ಅಂತಂದರೆ ಅವರ ಆರೋಗ್ಯ, ವೃದ್ಧಾಪದಲ್ಲಿ ಅವರ ಆರೋಗ್ಯ ಏನಾಗ್ತಾ ಇರುತ್ತೆ, ಸ್ವಲ್ಪ ಆಯಾಸ ಆಗೋದು, ಸ್ವಲ್ಪ ಅವರಲ್ಲಿ ಶಕ್ತಿ ಕಡಿಮೆ ಆಗ್ತಾ ಬರೋದು, ಹಾಗೆ ಅವರಲ್ಲಿ ಶಕ್ತಿ ಹೆಚ್ಚಾಗೋಕ್ಕೆ ಮತ್ತು ಅವರ ಜೀವನವನ್ನು ಚೆನ್ನಾಗಿ ಸಾಗಿಸ್ಬೇಕಂತಂದರೆ ಯೋಗವನ್ನು ಅವಶ್ಯವಾಗಿ ಮಾಡ್ಬೇಕಂತೇಳಿ ಈ ಸಲದ ಒಂದು ಘೋಷವಾಕ್ಯವಾಗಿದೆ. ಆ ಕಾರಣದಿಂದ ವೃದ್ಧರು ಮಾಡ್ಬೋದು ಮತ್ತು ವಯಸ್ಸಾದವರು ಮಾಡ್ಬೋದು ಮತ್ತು ಹಾಗೆ ಯುವಕರು ಮತ್ತು ಶಾಲಾ ವಿದ್ಯಾರ್ಥಿಗಳು ಮಾಡುವಂಥ ಒಂದು ಪ್ರೋಟೋಕಾಲನ್ನು ಹಾಕಿರ್ತಾರೆ. ಯಾರು ನಮ್ಮ ಆಯುಷ್ ಮಿನಿಸ್ಟರ್ ಮತ್ತು ಮೊರಾರ್ಜಿ ದೇಸಾಯಿ ಅವರ ಒಂದು ಯೋಗ ಪಾಠಶಾಲೆದವರು, ವಿದ್ಯಾಲಯದವರು. ಹಾಗಾಗಿ ಈ ಒಂದು ಕಾರಣಕ್ಕಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು. ಹಾಗೆ ಯೋಗ ಅಂದರೆ ಏನಂತ ಒಂದು ಅರ್ಥ ಬರುತ್ತೆ. ಯೋಗ ಅನ್ನುವಂಥ ಶಬ್ದ ಏನಿದೆಯಲ್ಲ, ಸಂಸ್ಕೃತ ಮೂಲಧಾತುವಾದ ಯುಜ್ ಅನ್ನುವ ಪದದಿಂದ ಬಂದಿದೆ. ಹಾಗೆ ಯುಜ್ ಅಂತಂದರೆ ಒಂದಾಗು, ಒಟ್ಟುಗೂಡಿಸು, ಹಾಗೆ ಕೌಶಲ್ಯದಿಂದ ಕೆಲಸ ಮಾಡು, ಹೀಗೆ ನಾನಾ ರೀತಿಯ ಅರ್ಥಗಳು ಬರ್ತವೆ. ಸೊ ಹಾಗಾಗಿ ನೀವು ಯೋಗವನ್ನು ಒಳ್ಳೆಯ ಆರೋಗ್ಯಕ್ಕೋಸ್ಕರ ಮತ್ತು ನಮ್ಮ ದೇಹ ಮತ್ತು ಮನಸ್ಸು ಒಂದಾಗಿ ಮಾಡುವಂಥ ಕ್ರಿಯೆಯನ್ನು ಯೋಗ ಅಂತ ಕರೀತಾರೆ. ಸೊ ನಾವೀಗ ಯೋಗಕ್ಕೆ ಹೋಗೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಮೊದಲಿಗೆ ಪ್ರಾರಂಭಿಕ ಮಂತ್ರವನ್ನು ಹೇಳ್ತೀನಿ. ನಮಸ್ಕಾರ ಸ್ಥಿತಿ ಬರಬೇಕು. ಮೊದಲಿಗೆ ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ತಿಳಿಸ್ಬೇಕು. ಹಾಗೆ ನಿಮ್ಮ ತಂದೆ ತಾಯಿಗಳಿಗೆ, ಹಾಗೆ ಗುರು ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ತಿಳಿಸ್ರಿ. ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡಿ. ಆರಂಭಿಕ ಮಂತ್ರ. ಓಂ ಸಂಗಚ್ಛದ್ವಂ ಸಂವದದ್ವಂ ಸೋಮನಂಸಿ ಜಾನತಾಂ ದೇವಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ಎರಡು ಕೈಗಳ ಬಿಸಿಯನ್ನು ಕಣ್ಣುಗಳಿಗೆ ಸ್ಪರ್ಶಿಸಿಕೊಳ್ಳಿ. ನಿಧಾನವಾಗಿ ಕತ್ತೆರೆದು ನಿಮ್ಮ ಹಸ್ತ ನೋಡ್ಕೊಳ್ಳಿ. ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ. ನಾವೀಗ ಮೊದಲಿಗೆ ಶರೀರವನ್ನು ಸರಿಗೊಳಿಸುವಂಥ ವ್ಯಾಯಾಮ ಅಭ್ಯಾಸ ಮಾಡೋಣ. ನಿಧಾನವಾಗಿ ಮೇಲೆ ಬನ್ನಿ. ಶರೀರವನ್ನು ಸರಿಗೊಳಿಸುವಂಥ ವ್ಯಾಯಾಮಗಳು. ಎರಡು ಕಾಲನ್ನ ಸ್ವಲ್ಪ ದೂರ ಇಟ್ಕೊಳ್ಳಿ. ಎರಡು ಕೈನ ಸೊಂಟ ಕೊಡ್ಕೊಳ್ಳಿ. ಮೊದಲಿಗೆ ನಮ್ಮ ಕುತ್ತಿಗೆಗೆ ವ್ಯಾಯಾಮ. ಕುತ್ತಿಗೆಯನ್ನು ಉಸಿರು ಬಿಡ್ತಾ ನಿಧಾನವಾಗಿ ಕೆಳಗೆ ಇಳಿಸ್ರಿ. ಗದ್ದದ ಭಾಗವನ್ನು ಎದೆಗೆ ಮುಟ್ಟಿಸೋ ಪ್ರಯತ್ನ ಮಾಡಿ. ಉಸುತ್ತೋಂತ ಕುತ್ತಿಗೆ ನೇರ. ಉಸಿರು ಬಿಡುತ್ತಾ ಹಿಂದುಗಡೆ ಭಾಗಿಸ್ರಿ. ಹಾಗೆ ಉಸುತ್ತೋಂತ ಕುತ್ತಿಗೆ ನೇರ ಮಾಡಿ. ಉಸಿರು ಬಿಡುತ್ತಾ ಕೆಳಗಡೆ. ಮತ್ತೆ ಉಸುತ್ತೋಂತ ಕುತ್ತಿಗೆ ನೇರ ಮಾಡಿರಿ. ಉಸಿರು ಬಿಡುತ್ತಾ ಹಿಂದುಗಡೆ ಭಾಗಿಸ್ರಿ. ಮತ್ತು ಉಸುತ್ತೋಂತ ಕುತ್ತಿಗೆಯನ್ನು ನೇರ ಮಾಡಿ. ಹೀಗೆ 2 ಸಾರಿ ಆದಮೇಲೆ ನಿಲ್ಲಿಸ್ರಿ. ನಂತರ ನಿಮ್ಮ ಕುತ್ತಿಗೆಯನ್ನು ಉಸುತ್ತೋಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಬಲಗಡೆಗೆ ಭಾಗಿಸ್ರಿ. ಹಾಗೆ ಉಸುತ್ತೋಂತ ಕುತ್ತಿಗೆ ನೇರ ಮಾಡಿ. ಉಸಿರು ಬಿಡುತ್ತಾ ನಿಮ್ಮ ಎಡಗಡೆ ಭಾಗಿಸ್ರಿ. ಉಸುತ್ತೋಂತ ಕುತ್ತಿಗೆ ನೇರ. ಉಸಿರು ಬಿಡುತ್ತಾ ನಿಮ್ಮ ಬಲಕ್ಕೆ ಭಾಗಿಸ್ರಿ. ಹಾಗೆ ಉಸುತ್ತೋಂತ ನೇರ. ಉಸಿರು ಬಿಡುತ್ತಾ ನಿಮ್ಮ ಎಡಬದಿಗೆ ಕುತ್ತಿಗೆಯನ್ನು ಭಾಗಿಸ್ರಿ. ಉಸುತ್ತೋಂತ ಕುತ್ತಿಗೆ ನೇರ ಮಾಡಿರಿ. ಹೀಗೆ 2 ಸುತ್ತಳಾದ್ಮೇಲೆ ನಿಲ್ಲಿಸಿ. ನಂತರ ನಿಮ್ಮ ಕುತ್ತಿಗೆಯನ್ನು ಬಲಗಡೆ ಹೊರಳಿಸ್ರಿ. ಸುತ್ತ ಕೊಡುತ್ತಾ ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ನೇರ ಮಾಡಿ. ಉಸಿರನ್ನು ಹಾಕುತ್ತಾ ಕುತ್ತಿಗೆಯನ್ನು ಎಡಗಡೆ ಹೊರಳಿಸ್ರಿ. ಹಾಗೆ ಉಸುತ್ತೋಂತ ಕುತ್ತಿಗೆ ನೇರ ಮಾಡಿರಿ. ಉಸಿರು ಬಿಡುತ್ತಾ ನಿಮ್ಮ ಬಲಗಡೆ ಉಸುತ್ತೋಂತ ನೇರ.
ಉಸಿರು ಬಿಡುತ್ತಾ ನಿಮ್ಮ ಎಡಗಡೆ, ತೆಗೆದುಕೊಳ್ತಾ ನೇರ. ಹೀಗೆ 2 ಸಾರಿ ಅಭ್ಯಾಸ ಆದಮೇಲೆ ನಿಲ್ಲಿಸ್ರಿ. ನಂತರ ಇಂಪುತಿಯನ್ನು 2 ಸಾರಿ ವೃತ್ತಾಕಾರವಾಗಿ ತಿರುಗಿಸೋಣ. ಕೆಳಗೆ ಉಸಿರು ಬಿಡುತ್ತಾ, ಹಾಗೆ ಉಸುತ್ತೋಂಥ ಬಲಗಡೆ, ಹಾಗೆ ಉಸಿರು ಹೊರಹಾಕುತ್ತಾ ಮೇಲೆ, ಉಸುತ್ತೋಂಥ ಎಡಗಡೆ, ಮತ್ತು ಉಸಿರು ಬಿಡುತ್ತಾ ಕೆಳಗೆ. ಹಾಗೆ ಎಡದಿಂದ ಬಲಗಡೆ ತಿರುಗಿಸ್ರಿ, ಅಪೋಸಿಟ್. ಹಾಗೆ ಎರಡನೇ ಸುತ್ತು ಬಲದಿಂದ ಎಡಕ್ಕೆ, ಎರಡನೇ ಸುತ್ತು ಎಡದಿಂದ ಬಲಕ್ಕೆ. ಹೀಗೆ 2 ಸುತ್ತುಗಳ ಅಭ್ಯಾಸ ಆದ ನಂತರ ನಿಲ್ಲಿಸ್ರಿ. ಕೈಗಳನ್ನು ಕೆಳಗಿಳಿಸ್ರಿ. ಇವಿಷ್ಟು ನಮ್ಮ ಕುತ್ತಿಗೆಗೆ ವ್ಯಾಯಾಮಗಳು. ಹಾಗೆ ನಾವೀಗ ನಿಮ್ಮ ಕೈಗಳಿಗೆ ವ್ಯಾಯಾಮ ನೀಡೋಣ. 2 ಸುತ್ತೋಂಥ ಭುಜಕ್ಕೆ ನೇರವಾಗಿ ತೊಗೊಳ್ಳಿ. ಹಾಗೆ ತಲೆನೇ ಎತ್ತನ್ನಿ, ಚೆನ್ನಾಗಿ ಮೇಲೆ ಕೆಳೆಯಿರಿ ಕೈಗಳನ್ನು. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ರಿ. ಹಾಗೆ ಇನ್ನೂ ಸಾರಿ ಅಭ್ಯಾಸ ಮಾಡೋಣ. 2 ಸುತ್ತೋಂಥ ಭುಜಕ್ಕೆ ನೇರ, ಹಾಗೆ ತಲೆನ ಎತ್ತೋಳಿ. ನಿಮ್ಮ ಹಸ್ತಗಳು ಹೊರಮುಖ ಚಾಚಿರಲಿ. ಚೆನ್ನಾಗಿ ಮೇಲೆ ಕೇಳುವ ಪ್ರಯತ್ನ ಮಾಡಿರಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ರಿ. ನಮ್ಮ ಭುಜಗಳಿಗೆ ವ್ಯಾಯಾಮ. 2 ಸುತ್ತೋಂಥ ಭುಜಕ್ಕೆ ನೇರ, ಹಸ್ತಗಳನ್ನು ಹೊರಡಿಸ್ರಿ. 2 ಕೈಗಳನ್ನು ಭುಜಗಳ ಮೇಲೆ ಇಟ್ಕೊಳ್ಳಿ. ಹಾಗೆ ವೃತ್ತಾಕಾರವಾಗಿ ತಿರುಗಿಸ್ರಿ. ಒಂದು 2 ರಿಂದ 3 ಸಾರಿ. ಹಾಗೆ ಉಲ್ಟಾ ತಿರುಗಿಸ್ರಿ. 2 ರಿಂದ 3 ಸಾರಿ. ಸಾಕು. 2 ಕೈ ಮತ್ತು ಭುಜಕ್ಕೆ ನೇರವಾಗಿ ತೊಗೊಳ್ಳಿ. ಹಾಗೆ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸ್ರಿ. ಹಾಗೆ ನಮ್ಮ 2 ಕಾಲುಗಳನ್ನು ಸ್ವಲ್ಪ ಅಂತರ ಇಟ್ಕೊಳ್ಳಿ. ನಮ್ಮ 2 ಕೈಗಳನ್ನು ಉಸುತ್ತೋಂಥ ಭುಜಕ್ಕೆ ನೇರವಾಗಿ ತಗೊಳ್ಳಿ. ಉಸಿರು ಬಿಡುತ್ತಾ ನಿಮ್ಮ ಎಡಗಡೆಗೆ ಸೊಂಟದ ಭಾಗ ಮತ್ತು ಕುತ್ತಿಗೆಯನ್ನು ಹೊರಳಿಸ್ರಿ. ಹಾಗೆ ಕೈಗಳನ್ನು ಕೂಡ, ಹಾಗೆ ನಿಮ್ಮ ಬಲಗಡೆಗೆ ಕುತ್ತಿಗೆ, ಸೊಂಟದ ಭಾಗ, ಕೈಗಳನ್ನು ಪೂರ್ಣ ನಿಮ್ಮ ಬಲಕ್ಕೆ ತಿರುಗಿಸ್ರಿ. ಈ ರೀತಿಯಾಗಿ 2 ರಿಂದ 3 ಸಾರಿ ಅಭ್ಯಾಸ ಮಾಡೋಣ. ನಿಮ್ಮ ಸೊಂಟದ ಭಾಗಕ್ಕೆ ವ್ಯಾಯಾಮ. ಹೀಗೆ 2 ರಿಂದ 3 ಸಾರಿ ಆದಮೇಲೆ ನಿಲ್ಲಿಸ್ರಿ. ಹಾಗೆ ನಿಮ್ಮ ಮೊಣಕಾಲುಗಳಿಗೆ ವ್ಯಾಯಾಮ. 2 ಕಾಲುಗಳನ್ನು ಸ್ವಲ್ಪ ಹತ್ರ ತಗೊಳ್ಳಿ. ನಿಮ್ಮ 2 ಕೈಯನ್ನು ಉಸುತ್ತೋಂಥ ಭುಜಕ್ಕೆ ನೇರವಾಗಿ ತಗೊಳ್ಳಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಿಮ್ಮ ಮೊಣಕಾಲನ್ನು ಗಟ್ಟಿ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ವ್ಯಾಯಾಮ. ಉಸುತ್ತೋಂಥ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ಕೈಯನ್ನು ಕೆಳಗಿಳಿಸ್ರಿ. ಹಾಗೆ ಇನ್ನೊಂದು ಸಾರಿ ಅಭ್ಯಾಸ ಮಾಡೋಣ. ಉಸುತ್ತೋಂಥ 2 ಕೈ ಭುಜಕ್ಕೆ ನೇರ, ಉಸಿರು ಬಿಡುತ್ತಾ ನಿಧಾನವಾಗಿ ಕುರ್ಚಿಯ ಮೇಲೆ ಕೂತ್ಕೊಳ್ಳಿ. ಇದಕ್ಕೆ ನಾವು ಉತ್ಕಟಾಸನ ಅಂತ ಕರಿತೀವಿ. ಓಕೆ. ಉಸುತ್ತೋಂಥ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ಕೈಯನ್ನು ಕೆಳಗಿಳಿಸ್ರಿ. ಅವಿಷ್ಟು ಶರೀರವನ್ನು ಸಡಿಲಗೊಳಿಸುವಂಥ ವ್ಯಾಯಾಮಗಳು. ನಾವೀಗ ಆಸನಗಳಿಗೆ ಹೋಗೋಣ. ಓಕೆ. ಕೆಲವು ಕ್ಷಣಗಳ ಕಾಲ ವಿಶ್ರಾಂತಿ ತಗೊಳ್ಳಿ. 2 ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. 2 ಕೈಗಳನ್ನು ತೊಡೆ ಅಕ್ಕಪಕ್ಕ ತನ್ನಿ. ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಿಧಾನವಾಗಿ ಕಂತಲೇರಿ. ನಾವೀಗ ನಿಂತು ಮಾಡುವಂಥ ಆಸನಗಳು. 2 ಕಾಲನ್ನ ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. 1-2 ಇಂಚ್ ಅಷ್ಟು ಹತ್ತಿರ. 2 ಕೈ ಸುತ್ತೋಂಥ ಭುಜಕ್ಕೆ ನೇರ, ಹಸ್ತಗಳೊಂದಕ್ಕೊಂದು ಸೇರಿಸ್ರಿ. ಹಸ್ತಗಳನ್ನು ಹೊರಳಿಸ್ರಿ. ಉಸುತ್ತ ಕೈಗಳನ್ನು ತಲೆನೇ ತಗೊಳ್ಳಿ. ಚೆನ್ನಾಗಿ ಮೇಲೆ ಕೆಳ್ಕೊಳ್ಳಿ ನಿಮ್ಮ ಕೈಗಳನ್ನು. ಹಾಗೆ ನಿಧಾನವಾಗಿ ನಿಮ್ಮ ಕಾಲ ಬೆರಳುಗಳ ಮೇಲೆ ಬನ್ನಿ. ಬ್ಯಾಲೆನ್ಸ್ ಮಾಡಿ. ಉಸಿರಾಟ ಸಹಜವಾಗಿರಲಿ. ಹಾಗೆ ಒಂದು 10 ಸೆಕೆಂಡ್ ನಿಲ್ಲುವ ಪ್ರಯತ್ನ ಮಾಡಬೇಕು. ಆಸನ ಸ್ಥಿತಿಗೆ ಬಂದಾಗ ಉಸಿರಾಟದ ಕ್ರಿಯೆ ಸಹಜವಾಗಿಯೇ ಇರಬೇಕು. ಉಸಿರು ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿರಿ. ಹಾಗೆ ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿರಿ. ಇದು ತಾಡಾಸನ. ಇದರಿಂದ ನಿಮ್ಮ ಬೆನ್ನು ಮತ್ತು ಸೊಂಟದ ಭಾಗದ ನೋವು, ಹಾಗೆ ಮೊಣಕಾಲು ನೋವನ್ನು ಕಡಿಮೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಮುಂದಿನ ಆಸನ ವೃಕ್ಷಾಸನ. ನಿಮ್ಮ ಎಡತೊಡೆ ಮೇಲೆ ಬಲ ಅಂಗಾಲನ್ನು ತನ್ನಿ.
ನಿಮ್ಮ ಎರಡೂ ಕೈ ಉಸುತ್ತಾ ಭುಜಕ್ಕೆ ನೇರವಾಗಿ ತೋಳಿ ಹಸ್ತಗಳನ್ನು ಹೊರಳಿಸಿ ಉಸಿರು ಹೊರ ಹಾಕುತ್ತಾ ಮತ್ತೆ ಹೊಸತೆಯ ಕೋತ ನಮಸ್ಕಾರ ಸ್ಥಿತಿಗೆ ಬನ್ನಿ. ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೋಡುವ ಪ್ರಯತ್ನ ಮಾಡಿ. ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೋಡಿದರೆ ನಿಮ್ಮ ಆಸನ ಸ್ಥಿತಿಯಲ್ಲಿ ನಿಲ್ಲುವಂತಹ ಮನಸ್ಸನ್ನು ಅಭ್ಯಾಸ ಮಾಡಬಹುದು. ಉಸಿರು ಬಿಡ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿರಿ, ಹಾಗೆ ಕಾಲನ್ನು ಕೂಡ ಕೆಳಗಿಳಿಸಿರಿ. ಅದೇ ರೀತಿ ಇನ್ನೊಂದು ಬದಿಯಿಂದ ಅಭ್ಯಾಸ ಮಾಡೋಣ. ನಿಮ್ಮ ಬಲತೊಡ ಮೇಲೆ ಎಡ ಅಂಗಲನ್ನು ತನ್ನಿ. ಎರಡಕ್ಕೆ ಉಸುತ್ತುವಂಥ ಭುಜಕ್ಕೆ ನೇರವಾಗಿ ತೋಳಿ ಹಸ್ತಗಳನ್ನು ಹೊರಳಿಸ್ರಿ. ನಮಸ್ಕಾರ ಸ್ಥಿತಿಗೆ ಬನ್ನಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಉಸಿರಾಟ ಸಹಜ. ನಿಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೋಡುವ ಪ್ರಯತ್ನ ಮಾಡಿರಿ. ಈ ಆಸನವನ್ನು ನಿಮ್ಮ ಮನಸ್ಸಿನ ಏಕಾಗ್ರತೆಗೆ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾದಂಥ ಆಸನ. ಹಾಗೆ ನಿಮ್ಮ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿರಿ, ಹಾಗೆ ಕಾಲನ್ನು ಕೂಡ ಕೆಳಗಿಳಿಸಿರಿ. ನೆಕ್ಸ್ಟ್ ಮುಂದಿನ ಆಸನ ಪಾದಹಸ್ತಾಸನವನ್ನು ಅಭ್ಯಾಸ ಮಾಡೋಣ. ಎರಡು ಕಾಲದ ಮಧ್ಯೆ ಸ್ವಲ್ಪ ಅಂತರವಿರಲಿ, 2 ಇಂಚಿನಷ್ಟು. ಎರಡು ಕೈ ತೊಡೆ ಅಕ್ಕಪಕ್ಕ. ಹೊಸತೆ ಕೋತ ನಿಮ್ಮ ಎರಡೂ ಕೈಗಳನ್ನು ತಲೆಯ ಎತ್ತೋಳಿ. ಸಾಧ್ಯವಾದರೆ ಸ್ವಲ್ಪ ಹಿಂದುಗಡೆ ಬಾಗ್ರಿ, ಬಹಳ ಬೇಡ. ಹಾಗೆ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಮುಂದುಗಡೆ ಬಾಗ್ರಿ. BP ಇರುವಂಥವರು ಅಭ್ಯಾಸ ಮಾಡಬೇಡಿ ಈ ಆಸನವನ್ನು. ಪಾದಹಸ್ತಾಸನ. ನಿಮ್ಮ ಕೈ ಬೆಳೆಯಿಂದ ಕಾಲಿನ ಬೆಳೆಯಿಂದ ಮುಟ್ಟುವ ಪ್ರಯತ್ನ ಮಾಡಿರಿ. ನಿಮ್ಮ ಸಾಮರ್ಥ್ಯ ಎಷ್ಟು ಇದೆ ಅಷ್ಟೇ ಅಭ್ಯಾಸ ಮಾಡಿ, ಹೆಚ್ಚಿನ ಒತ್ತಡವನ್ನು ಹಾಕಬೇಡಿ. ನಿಮ್ಮ ಗಡ್ಡದ ಭಾಗ ಎದೆಗೆ ಹತ್ತಿರಲಿ. ಕೈ ಬೆಳೆಯಿಂದ ಕಾಲಿನ ಬೆಳೆಯನ್ನು ಮುಟ್ಟುವ ಪ್ರಯತ್ನ ಮಾಡಿ. ಹೊಸತೆ ಕೋತ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ತಲೆಯ ತೋಳಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿರಿ. ಈ ಆಸನ BP ಇರುವಂಥವ್ರು, ಬಹಳ ಬ್ಯಾಕ್ ಪೇನ್ ಇದ್ದರೆ, ಯಾಕಂದರೆ ಮುಂದೆ ಭಾಗದಾಗ ಮತ್ತಷ್ಟು ಬೆನ್ನು ನೋವು ಮತ್ತು ಸೊಂಟದ ಭಾಗದ ನೋವು ಬರುವ ಸಾಧ್ಯತೆ ಇದೆ. ಹಾಗಾಗಿ ಅಂಥವರು ನೋಡಿ ತಿಳ್ಕೊಂಡು ಅಭ್ಯಾಸ ಮಾಡಿ. ಓಕೆ, ಮುಂದಿನ ಆಸನ ಅರ್ಧ ಚಕ್ರಾಸನ ಅಂತ ಕರಿತೀವಿ. ಓಕೆ, ಎರಡು ಕಾಲನ್ನ ಸ್ವಲ್ಪ ಅಗಲವಾಗಿ ಇಟ್ಕೋಬೇಕು. ಎರಡು ಕೈಯನ್ನು ಈ ರೀತಿ ಸೊಂಟಕ್ಕೆ ಸಪೋರ್ಟ್ ತೊಗೋಬೇಕು. ದೀರ್ಘ ಉಸಿರನ್ನು ತೆಗೆದುಕೊಂಡು ಮೊದಲಿಗೆ ಉಸಿರನ್ನು ಹೊರ ಹಾಕುತ್ತಾ ಹಿಂದುಗಡೆ ಬಾಗ್ರಿ. ಉಸಿರಾಟ ಸಹಜವಾಗಿರಲಿ. ಒಂದು 10 ಸೆಕೆಂಡ್ಗಳ ಕಾಲ ಆಸನ ಸ್ಥಿತಿಯಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿರಿ. ನಿಮ್ಮ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ, ನಿಮ್ಮ ಬೆನ್ನಿಗೆ ಶಕ್ತಿಯನ್ನು ನೀಡೋಕ್ಕೆ ಉಪಯುಕ್ತವಾದಂಥ ಆಸನ. ಹಾಗೆ ಉಸಿರು ಕೋತ ನಿಧಾನವಾಗಿ ಮೇಲ್ಬನ್ನಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿರಿ. ಓಕೆ, ಇದು ನಾವು ಅರ್ಧ ಚಕ್ರಾಸನ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಆಸನ ತ್ರಿಕೋಣಾಸನಕ್ಕೆ ಹೋಗೋಣ. ಓಕೆ, ನಿಮ್ಮ ಎರಡೂ ಕಾಲುಗಳ ಮಧ್ಯೆ ಒಂದು ಕಾಲಿನ ಅಂತರ ಬಿಟ್ಕೊಳ್ಳಿ. ನಿಮ್ಮ ಬಲ ಪಾದವನ್ನು ಬಲಗಡೆ ತಿರುಗಿಸ್ರಿ. ನಿಮ್ಮ ಎರಡೂ ಕೈ ಉಸುತ್ತೋತ ಭುಜಕ್ಕೆ ನೇರವಾಗಿ ತೋಳಿ. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಬಲ ಬದಿಗೆ ಬಾಗ್ರಿ. ಹಾಗೆ ಸಾಧ್ಯವಾದರೆ ನಿಮ್ಮ ಎಡಗೈನ ನಡು ಬೆರಳ ತುದಿಯನ್ನು ನೋಡುವ ಪ್ರಯತ್ನ ಮಾಡಿರಿ. ನಿಮ್ಮ ದೃಷ್ಟಿ ಎಡಗೈನ ನಡು ಬೆರಳ ತುದಿಯನ್ನು ನೋಡೋಕ್ಕೆ ಪ್ರಯತ್ನ ಮಾಡಬೇಕು. ಮೊಣಕಾಲು ಮಡಚಬಾರ್ದು. ಇದು ಕೂಡ ನಿಮ್ಮ ಸಂಧಿವಾತದ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ, ಹಾಗೆ ಸೊಂಟದ ಭಾಗದ ಸುತ್ತಮುತ್ತ ಇರುವಂಥ ಬೊಜ್ಜನ್ನು ಕರಗಿಸೋಕ್ಕೆ ಉಪಯುಕ್ತವಾದಂಥ ಆಸನ. ಸುತ್ತ ಕೋತ ನಿಧಾನವಾಗಿ ಮೇಲ್ಬನ್ನಿ. ಉಸಿರು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿರಿ. ಪಾದವನ್ನು ನೇರ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಡ ಪಾದವನ್ನು ಎಡಗಡೆ ತಿರುಗಿಸಿರಿ. ಬಲ ಪಾದವನ್ನು ಸ್ವಲ್ಪ ಮಾತ್ರ ತಿರುಗಿಸ್ಕೊಳ್ಳಿ. ಮತ್ತು ಸೊಂಟದ ಭಾಗ ನೇರವಾಗಿರಲಿ. ಎರಡು ಕೈ ಸುತ್ತುವಂಥ ಭುಜಕ್ಕೆ ನೇರ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಎಡ ಬದಿಗೆ ಬಾಗ್ರಿ. ಮೇಲೆ ನೋಡ್ರಿ ಬಲಗೈಯನ್ನು. ಉಸಿರಾಟ ಸಹಜವಾಗಿರಲಿ. ನಿಮ್ಮ ಕೈ ಬೆಳೆಯಿಂದ ಕಾಲಿನ ಬೆರಳನ್ನು ಮುಟ್ಟೋಕ್ಕೆ ಸಾಧ್ಯ ಇದ್ರೆ ಮುಟ್ರಿ. ನಿಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟೇ ಬಾಗ್ರಿ. ಮೇಲೆ ನೋಡ್ರಿ, ಬಲಗೈನ ನಡುಬೆಳ ತುದಿಯನ್ನು ನೋಡುವ ಪ್ರಯತ್ನ ಮಾಡಿರಿ. ಉಸಿರು ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ಬನ್ನಿ. ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸಿರಿ. ಪಾದ ನೇರ ಮಾಡ್ಕೊಳ್ಳಿ. ಕಾಲುಗಳನ್ನು ಹತ್ತಿರ ತಗೊಳ್ಳಿ. ಇವಿಷ್ಟು ನಿಂತು ಮಾಡುವಂಥ ಆಸನ. ಯೋಗ ಪ್ರೋಟೋಕಾಲ್ ಪ್ರಕಾರ ಯೋಗ ದಿನಾಚರಣೆಯಂದು ನಿಂತು ಮಾಡುವಂಥ ಆಸನ. ಈಗ ನಾವು ಕೆಳಗಡೆ ಕೂತ್ಕೊಳ್ಳೋಣ. ಕುಳಿತು ಮಾಡುವಂಥ ಆಸನಗಳಿಗೆ ಹೋಗೋಣ. ಬನ್ನಿ, ಕೆಳಗೆ ಕೂತ್ಕೊಳ್ಳೋಣ.
ಬನ್ನಿ ಯೋಗ ಬಂಧುಗಳೇ, ಈಗ ಕುಳಿತು ಮಾಡುವಂಥ ಆಸನಗಳಿಗೆ ಹೋಗೋಣ. ಎಸ್, ನಾವೀಗ ದಂಡ ಆಸನ, ಇದು ವಿಶ್ರಾಂತಿ ಆಸನ, ಶಿಥಿಲ ದಂಡ ಆಸನ. ಕೆಲವು ಕ್ಷಣಗಳ ಕಾಲ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ ಸಾಕು. ನಿಧಾನವಾಗಿ ಕಂತೆರೆಯಿರಿ. ಕಾಲೆರಡು ಜೋಡಿಸಿಕೊಳ್ಳಿ. ಎರಡು ಕೈಗಳನ್ನು ತೊಡೆ ಅಕ್ಕಪಕ್ಕ ದಂಡಾಸನಕ್ಕೆ ಬಂದು ನಾವೀಗ ಭದ್ರಾಸನಕ್ಕೆ ಬರೋಣ. ಎಸ್, ಎರಡು ಕಾಲುಗಳನ್ನು ಹತ್ತಿರ ತಗೊಳ್ಳಿ. ಎಷ್ಟು ಸಾಧ್ಯವಾದಷ್ಟು ಬೆನ್ನು ಕುತ್ತಿಗೆ ನೇರವಾಗಿರಲಿ. ಸಾಧ್ಯವಾದಷ್ಟು ನಿಮ್ಮ ಹಿಮ್ಮಡಿಗಳನ್ನು ನಿಮ್ಮ ಪೃಷ್ಠಭಾಗಕ್ಕೆ ಮುಟ್ಟಿಸೋ ಪ್ರಯತ್ನ ಮಾಡಿರಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಭದ್ರಾಸನ, ಇದು ನಿಮ್ಮ ಶರೀರವನ್ನು ಗಟ್ಟಿಗೊಳಿಸೋಕೆ, ಹಾಗೆ ಎಲುಬು ಕೀಲುಗಳನ್ನು, ತೊಡೆಯ ಸಂದುಗಳಲ್ಲಿರ್ತಕ್ಕಂಥ ಎಲುಬು ಕೀಲುಗಳನ್ನು ಸಡಿಲಗೊಳಿಸಿ. ಇದು ಮಹಿಳೆಯರಿಗೆ ಬಹಳ ಉಪಯುಕ್ತವಾದಂಥ ಆಸನ. ಓಕೆ, ನಿಧಾನವಾಗಿ ಕಂತೆರೆದು ಕಾಲುಗಳನ್ನು ಮುಂಚೆ ಹಚ್ಕೊಳ್ಳಿ. ಎಸ್, ಮುಂದಿನ ಆಸನ ವಜ್ರಾಸನ ಬರೋಣ. ನಿಮ್ಮ ಬಲಗೈ ಮೇಲೆ ಭಾರ ಹಾಕಿ ಎಡಗಾಲನ್ನು ಮಡಚಿರಿ. ಎಡಗೈ ಮೇಲೆ ಭಾರ ಹಾಕಿ ಬಲಗಾಲನ್ನು ಮಡಚಿರಿ. ವಜ್ರಾಸನ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಿಮ್ಮ ಎರಡು ಕೈ ಮುದ್ರೆ 10ರಿಂದ 15 ಸೆಕೆಂಡ್ಗಳ ಕಾಲ ಕುಳಿತುಕೊಳ್ಳುವ ಪ್ರಯತ್ನ ಮಾಡಿರಿ. ಸಹಜವಾದ ಉಸಿರಾಟ ಇರಲಿ. ಈ ಆಸನ ಯಾವುದೇ ಸಮಯದಲ್ಲಾದರೂ ಮಾಡಬಹುದು. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ, ಹಾಗೆ ನಿಮ್ಮ ಮೊಣಕಾಲನ್ನು ಕಡಿಮೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಉಳಿದೆಲ್ಲ ಆಸನಗಳು ಊಟ ಆಗಿ 2ರಿಂದ 3 ಗಂಟೆಗಳಾದಮೇಲೆ ಮಾಡಬೇಕು. ಈ ಆಸನ ಊಟವಾದ ತಕ್ಷಣ ಕೂಡ ಮಾಡಿದರೂ ಕೂಡ ನಿಮ್ಮ ಆಹಾರವನ್ನು ಬೇಗ ಜೀರ್ಣ ಮಾಡೋಕ್ಕೆ ಬಹಳ ಸಹಾಯ ಮಾಡುತ್ತೆ. ಇದೊಂದು ಆಸನ ಮಾತ್ರ. ಉಳಿದವೆಲ್ಲ 2ರಿಂದ 3 ಗಂಟೆ ಆದ ನಂತರ ಆಸನ ಅಭ್ಯಾಸ ಮಾಡಬೇಕು. ಈಗ ವಜ್ರಾಸನದಿಂದ ಉಷ್ಟ್ರಾಸನಕ್ಕೆ ಬರೋಣ. ಓಕೆ, ಅರ್ಧ ಉಷ್ಟ್ರಾಸನ. ಮೊದಲಿಗೆ ಸ್ವಲ್ಪ ಈ ರೀತಿ ನಿಂತ್ಕೊತೀನಿ. ನಿಮಗೆ ಕಾಣಿಸ್ಬೇಕಲ್ಲ ಸರಿಯಾಗಿ. ಎರಡು ಕಾಲುಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ಎರಡು ಕೈಯನ್ನು ಸೊಂಟಕ್ಕೆ ಸಪೋರ್ಟ್ ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಹಿಂದುಗಡೆ ಬಾಗಿ ಉಸಿರಾಟ ಸಹಜವಾಗಿರಲಿ. ಅರ್ಧ ಉಷ್ಟ್ರಾಸನ. 10 ಸೆಕೆಂಡ್ಸ್. ಮತ್ತೆ ಉಸಿರು ತಗೊಂತ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳ ಕೂತ್ಕೊಳ್ಳಿ. ವಜ್ರಾಸನ ಸ್ಥಿತಿಗೆ. ನಿಮ್ಮ ಪಾದಗಳು ಹೊರಮುಖ ಚಾಚಿರಬೇಕು. ಹಿಮ್ಮಡಿಗಳನ್ನು ಒಂದಕ್ಕೊಂದು ಜೋಡಿಸಿ ನಿಮ್ಮ ಪೃಷ್ಠಭಾಗ ಹಿಮ್ಮಡಿಗಳ ಮೇಲೆ ಇರಲಿ. ಇದು ಅರ್ಧ ಉಷ್ಟ್ರಾಸನ. ಅರ್ಧ ಉಷ್ಟ್ರಾಸನ ಆದಮೇಲೆ ನಾವೀಗ ಪೂರ್ಣ ಉಷ್ಟ್ರಾಸನಕ್ಕೆ ಹೋಗೋಣ. ಓಕೆ, ಹಾಗೆ ನಿಧಾನವಾಗಿ ಮತ್ತೆ ಮೊಣಕಾಲುಗಳ ಮೇಲೆ ಕೂತ್ಕೊಳ್ಳಿ. ಈ ರೀತಿ. ಎಸ್, ಎರಡು ಕಾಲುಗಳು ಸ್ವಲ್ಪ ಅಗಲವಾಗಿರಬೇಕು ಮುಂದೆ. ಎಸ್, ನಿಮ್ಮ ಎರಡು ಕೈನ ಸೊಂಟ ಸಪೋರ್ಟ್ ತಗೊಳ್ಳಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಹಿಂದುಗಡೆ ಬಾಗ್ರಿ. ಈ ಸಲ ಸಾಧ್ಯವಾದರೆ ನಿಮ್ಮ ಹಿಮ್ಮಡಿಗಳನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಿರಿ. ಹಿಡ್ಕೊಂಡ್ಮೇಲೆ ಸೊಂಟದ ಭಾಗವನ್ನು ಮುಂದಕ್ಕೆ ಒತ್ತಿರಿ. ಉಸಿರಾಟ ಸಹಜವಾಗಿರಲಿ. ಈ ಆಸನ ಥೈರಾಯ್ಡ್ನ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ, ಹಾಗೆ ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ. ಯಾರಿಗೆ ಬಹಳ ಮೊಣಕಾಲುಗಳ ನೋವಿದ್ದರೆ ಅಂಥವರು ಅಭ್ಯಾಸ ಮಾಡಬೇಡ್ರಿ. ಸಾಧ್ಯವಾದರೆ ಅಭ್ಯಾಸ ಮಾಡಿ. ಹಾಗೆ ಉಸಿರು ತಗೊಂತ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ಬಿಡ್ತಾ ನಿಧಾನವಾಗಿ ಮತ್ತೆ ವಜ್ರಾಸನ ಸ್ಥಿತಿಗೆ ಕೂತ್ಕೊಳ್ಳೋಣ. ಎಸ್, ಇವೆರಡು ಅರ್ಧ ಉಷ್ಟ್ರಾಸನ ಮತ್ತು ಪೂರ್ಣ ಉಷ್ಟ್ರಾಸನ. ಮುಂದಿನ ಆಸನ ಶಶಂಕಾಸನಕ್ಕೆ ಹೋಗೋಣ. ಓಕೆ, ಮತ್ತೆ ನೇರವಾಗಿ ಕೂತ್ಕೊಳ್ತೀನಿ. ಎಸ್, ಎರಡು ಕಾಲುಗಳ ಮಧ್ಯೆ ವಿ ಶೇಪಲ್ಲಿ ನಿಮ್ಮ ಕಾಲುಗಳನ್ನು ಮೊಣಕಾಲನ್ನು ಅಗಲ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ನಿಮ್ಮ ಎರಡು ಕೈಗಳನ್ನು ನೆಲಕ್ಕೆ ತಾಗಿಸ್ರಿ. ದೀರ್ಘ ಉಸಿರನ್ನು ತಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಮುಂದುಗಡೆ ಬಾಗ್ತಾ ಹೋಗ್ರಿ. ಕೈ ಮುಂದೆ ಸರಿಸ್ತಾ ಹೋಗ್ರಿ. ಹಾಗೆ ಸಾಧ್ಯವಾದರೆ ನಿಮ್ಮ ಗದ್ದದ ಭಾಗವನ್ನು
ನೆಲಕ್ಕೆ ಹಚ್ಚಿರಿ. ಹಾಗೆ ಸಾಧ್ಯವಾದರೆ ಎದೆಯನ್ನು ಕೂಡ ನೆಲಕ್ಕೆ ಹಚ್ಚಿರಿ. ಎರಡೂ ನೆಲಕ್ಕೆ ಹಚ್ಚಕ್ಕೆ ಆಗ್ತಾಯಿಲ್ಲ ಅಂದರೆ ನಿಮ್ಮ ಹಣೆಯನ್ನಾದರೂ ಕೂಡ ನೆಲಕ್ಕೆ ಹಚ್ಚಿ. ಶಶಂಕಾಸನ ವಿಶ್ರಾಂತಿಯ ಆಸನ. ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಮಾಡೋಕ್ಕೆ, ಬಿ ಪಿ ಕಡಿಮೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಬಿ ಪಿ ಕಡಿಮೆ ಮಾಡೋದು ಬಹಳ ಉಪಯುಕ್ತವಾದಂಥ ಆಸನ. ಹಾಗೆ ಉಸುತೋದನ್ನ ಮತ್ತು ನಿಧಾನವಾಗಿ ಕೈಗಳನ್ನು ಹಿಂದೆ ಕೇಳ್ಕೊಂತ ಮೇಲೆ ಬನ್ನಿ. ಇದಾದಮೇಲೆ ನಾವು ಮುಂದಿನ ಆಸನ ಉತ್ಥಾನ ಮಂಡುಕ ಆಸನ. ಎಡಕ್ಕೆ ಉಸುತೋಂತ ಮೇಲೆ ತಗೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಬಲಗೈಯಿಂದ ಎಡಗಡೆ ಭುಜವನ್ನು ಹಿಡ್ಕೊಳ್ಳಿ, ಎಡಗೈಯಿಂದ ಬಲಗಡೆ ಭುಜ ಹಿಡ್ಕೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಉಸಿರಾಟ ಸಹಜ. ಇದು ಕೂಡ ನಿಮ್ಮ ಭುಜ ಮತ್ತು ಮೊಣಕೈಗಳ ಮತ್ತು ಬೆನ್ನಿನ ಭಾಗದ ನೋವುಗಳನ್ನು, ಕುತ್ತಿಗೆಯ ಭಾಗದ ನೋವುಗಳನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ ಉತ್ಥಾನ ಮಂಡುಕಾಸನ. ಆಸನದ ಸ್ಥಿತಿಗೆ ಬಂದಾಗ ಉಸಿರಾಟದಲ್ಲಿ ಸಹಜವಾಗಿರಬೇಕು. ಉಸಿರು ಅಂತ ಎಡಗೈ ಮೇಲೆ ತಗೊಳ್ಳಿ, ಬಲಗೈ ಮೇಲೆ ತಗೊಳ್ಳಿ. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ. ಹಾಗೆ ಕಾಲುಗಳನ್ನು ಎರಡು ಜೋಡಿಸಿಕೊಳ್ಳಿ. ಹಾಗೆ ನಿಧಾನವಾಗಿ ಎರಡು ಕಾಲುಗಳನ್ನು ಮುಂಚಾಚಿಕೊಳ್ಳಿ. ಮುಂದಿನ ಆಸನ ವಕ್ರಾಸನ ಹೋಗೋಣ. ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ. ನಿಮ್ಮ ಎಡ ಮೊಣಕಾಲ ಹತ್ರ ಬಲ ಪಾದವನ್ನು ತನ್ನಿ. ಎಡ ಮೊಣಕಾಲ ಹತ್ರ ಬಲ ಪಾದ, ಬಲಗೈ ಬೆನ್ನಿಂದಿಟ್ಕೊಳ್ಳಿ. ನಿಮ್ಮ ಎಡಗೈಯನ್ನು ಮೇಲೆ ತಂದು ನಿಮ್ಮ ಬಲಗಡೆ ಪಾದವನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸಿಕ್ಕರೆ ಹಿಡ್ಕೊಳ್ಳಿ, ಸಿಗದೇ ಇದ್ದರೆ ನಿಮ್ಮ ಎಡಗೈಯಿಂದ ನಿಮ್ಮ ಮೊಣಕಾಲನ್ನು ಈ ರೀತಿ ಒತ್ತರಿ. ಓಕೆ. ಹಾಗೆ ನಿಮ್ಮ ಸೊಂಟದ ಭಾಗ ತಿರುಗಿಸ್ರಿ, ಕುತ್ತಿಗೆ ತಿರುಗಿಸ್ರಿ. ನಿಮ್ಮ ಗದ್ದದ ಭಾಗ ಭುಜದ ಮೇಲೆ ಬರುವ ಹಾಗೆ ನೋಡ್ಕೊಳ್ಳಿ. ಈ ಆಸನ ನಿಮ್ಮ ಶುಗರ್ನ ಪ್ರಮಾಣ ಕಡಿಮೆ ಮಾಡೋಕ್ಕೆ, ಹೊಟ್ಟೆಯ ಬೊಜ್ಜನ್ನು ಕರಗಿಸೋಕೆ ಬಹಳ ಉಪಯುಕ್ತವಾದಂಥ ಆಸನ. ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಉಸಿರು ಕೋತ ಕೈ ಮೇಲೆ ತಗೊಳ್ಳಿ ಎಡಗೈನ. ಉಸಿರು ಬಿಡ್ತಾ ಕೈಯನ್ನು ಕೆಳಗಿಳಿಸಿ, ಕಾಲು ಮುಂಚೆ ಹಚ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಬದಿಯಿಂದ ನಿಮ್ಮ ಬಲ ಮೊಣಕಾಲ ಹತ್ರ ಎಡ ಪಾದ ತನ್ನಿ. ಎಡಗೈಯನ್ನು ಬೆನ್ನು ಹಿಂದಿಟ್ಕೊಳ್ಳಿ. ನಿಮ್ಗೆ ಕಾಣಿಸ್ಬೇಕಲ್ವ? ಸೊ ಈ ರೀತಿ ಗೊತ್ತಿರ್ತೀನಿ. ಎರಡು ಕಾಲು ಮುಂಚೆ ಹಚ್ಚಿರಬೇಕು. ನಿಮ್ಮ ಬಲ ಮೊಣಕಾಲ ಹತ್ರ ಎಡ ಪಾದ, ಎಡಗೈ ಬೆನ್ನಿಂದೆ ಬಹಳ ದೂರ ಇಟ್ಕೋಬಾರ್ದು. ಚಾಚಿರುವ ಕಾಲ ನೇರವಾಗಿರಬೇಕು. ಇದಿಷ್ಟೇ ದೂರ ಇರಲಿ. ನಿಮ್ಮ ಎಡಗೈ ನಿಮ್ಮ ಬಲಗೈ ಮೇಲೆ ತಂದು ನಿಮ್ಮ ಎಡಗಡೆ ಪಾದವನ್ನು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಹಾಗೆ ಸೊಂಟದ ಭಾಗ ತಿರುಗಿಸ್ರಿ, ಕುತ್ತಿಗೆ ತಿರುಗಿಸ್ರಿ. ಉಸಿರಾಟ ಸಹಜವಾಗಿರಲಿ. ನಿಮ್ಮ ಹೊಟ್ಟೆಗೆ ಚೆನ್ನಾಗಿ ಒತ್ತಡ ಬೀಳಬೇಕು. ವಕ್ರಾಸನ ಶುಗರ್ನ ಪ್ರಮಾಣ ಕಡಿಮೆ ಮಾಡುತ್ತೆ, ಹೊಟ್ಟೆಯ ಭುಜವನ್ನು ಕರಗಿಸುತ್ತೆ. ಹಾಗೆ ಇನ್ಸುಲಿನನ್ನು ಉತ್ಪತ್ತಿ ಮಾಡುತ್ತೆ ನಿಮ್ಮ ಶುಗರ್ನ ಪ್ರಮಾಣವನ್ನು ಕಂಟ್ರೋಲ್ ಮಾಡೋಕ್ಕೆ. ಕುತ್ತಿಗೆ ನೇರ ಮಾಡ್ಕೊಳ್ಳಿ. ಉಸಿರು ತೆಗೆಕೋತ ಕೈ ಮೇಲೆ ತಂದು ಉಸಿರು ಬಿಡ್ತಾ ಕೈಯನ್ನು ಕೆಳಗಿಳಿಸಿ, ಕಾಲನ್ನು ಮುಂಚೆ ಹಾಕಿ ಮತ್ತು ವಿಶ್ರಾಂತಿ, ರಿಲ್ಯಾಕ್ಸ್. ಎರಡು ಕಾಲು ಸ್ವಲ್ಪ ಅಗಲ ಇಟ್ಕೋಬೇಕು. ಎರಡು ಕೈಯನ್ನು ಹಿಂದೆ ಸಪೋರ್ಟ್ ಕೊಡಿ. ವಿಶ್ರಾಂತಿ. ವಿಶ್ರಾಂತಿ ಸಾಕು. ನಿಧಾನವಾಗಿ ಕಂದೆರಗಿ ಕಾಲನ್ನು ಜೋಡಿಸಿ. ನಾವು ಇಲ್ಲಿವರೆಗೂ ಕುಳಿತು ಮಾಡುವಂಥ ಆಸನವನ್ನು ಅಭ್ಯಾಸ ಮಾಡಿದ್ವಿ. ನಾವೀಗ ಮಲಗಿ ಮಾಡುವಂಥ ಆಸನಗಳಿಗೆ ಹೋಗೋಣ. ಬನ್ನಿ ನಾವೀಗ ಮಕರಾಸನದಲ್ಲಿ ಮಾಡುವಂಥ ಆಸನನ ಅಭ್ಯಾಸ ಮಾಡೋಣ. ಓಕೆ. ಮಕರಾಸನಕ್ಕೆ ಬನ್ನಿ. ಕಾಲ ಹಿಂದೆ ಅಗಲವಾಗಿ ಇಟ್ಕೊಳ್ಳಿ. ಹಿಮ್ಮಡಿಗಳು ಎದುರು ಬದಲಾಗಿರಲಿ. ಗದ್ದದ ಭಾಗ ಕೈಗಳ ಮೇಲೆ ಇರಲಿ. ಈ ರೀತಿನಾದರೂ ಇಟ್ಕೊಳ್ಳಿ, ಅಥವಾ ಈ ರೀತಿನಾದರೂ ಇಟ್ಕೊಳ್ಳಿ, ಅಥವಾ ಈ ರೀತಿನಾದರೂ ಇಟ್ಕೊಳ್ಳಿ. ವಿಶ್ರಾಂತಿ ಕೆಲವು ಕ್ಷಣಗಳ ಕಾಲ. ವಿಶ್ರಾಂತಿ ಸಾಕು. ನಿಧಾನವಾಗಿ ಕಂತೆರೆಯಿರಿ. ಕಾಲಗಳನ್ನು ಎರಡು ಜೋಡಿಸ್ಕೊಳ್ಳಿ. ಕೈಗಳನ್ನು ಎರಡು ನಿಮ್ಮ ಎದೆಯ ಪಕ್ಕ ತನ್ನಿ. ಅಂಗೈ ಮತ್ತು ಮೊಣಕೈಗಳನ್ನು ಎಳೆದು ಹಚ್ಚಿರಿ.
ನಿಮ್ಮ ಕೈಗಳ ಮೇಲೆ ಭಾರ ಹಾಕಿ ಉಸಿರು ಕೋತಾ ನಿಮ್ಮ ತಲೆ ಮತ್ತು ಇದನ್ನು ನಿಧಾನವಾಗಿ ಮೇಲ್ತರೋಣ. ಎಸ್, ಮೇಲೆ ನೋಡುವ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯವಾಗುತ್ತಷ್ಟು. ಇದು ಒಂದೇ ವಿಧಾನ, ಭುಜಂಗಾಸನ. ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಕೆಳ ಬನ್ನಿ. ಮತ್ತೆ ಮಕರಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಕಾಲು ಮತ್ತೆ ಹಿಂದೆ ಅಗಲವಾಗಿ ಇಟ್ಕೊಳ್ಳಿ. ಗಡ್ಡದ ಭಾಗ ಕೈಗಳ ಮೇಲಿರಲಿ. ನಾವೀಗ ಎರಡನೇ ವಿಧಾನ ಭುಜಂಗಾಸನ ಅಭ್ಯಾಸ ಮಾಡೋಣ. ಕಾಲೆರಡು ಜೋಡಿಸ್ಕೊಳ್ಳಿ. ಎರಡು ಕೈಗಳನ್ನು ನಿಮ್ಮ ಎದೆ ಪಕ್ಕ ತನ್ನಿ. ನಿಮ್ಮ ಹೆಬ್ಬೆರಳು ಏನಿದೆಯಲ್ಲ ಅದನ್ನು ಎದೆಗೆ ಹಚ್ಚುವ ಪ್ರಯತ್ನ ಮಾಡಿರಿ. ನಿಮ್ಮ ಕೈಗಳ ಮೇಲೆ ಭಾರ ಹಾಕಿ ನಿಧಾನವಾಗಿ ನಿಮ್ಮ ತಲೆ ಮತ್ತು ಎದೆಯನ್ನು ನಿಧಾನವಾಗಿ ಮೇಲೆ ಕೆತ್ತರಿ. ಎಸ್, ಮೊಣಕೈ ಸ್ವಲ್ಪ ಮಡಚಿರಲಿ. ಸೊಂಟದ ಭಾಗವನ್ನು ಕೆಳಗೊತ್ತರಿ. ನಿಮ್ಮ ದೃಷ್ಟಿ ಸಂಪೂರ್ಣ ಆಕಾಶದ ಇರಲಿ. ಉಸಿರಾಟ ಸಹಜ. ಬೆನ್ನು ಮತ್ತು ಸೊಂಟದ ಭಾಗದ ನೋವನ್ನು ಕಡಿಮೆ ಮಾಡುತ್ತೆ. ಹಾಗೆ ಥೈರಾಯ್ಡ್ನ ಸಮಸ್ಯೆಯನ್ನು ನಿವಾರಣೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಕೆಳ ಬನ್ನಿ. ಮತ್ತು ಮಕರಾಸನದಲ್ಲಿ ಕೆಲವು ಕ್ಷಣಗಳ ಕಾಲ ವಿಶ್ರಾಂತಿ ತಗೊಳ್ಳಿ. ಕಣ್ಮುಚ್ಚಿ ವಿಶ್ರಾಂತಿ, ರಿಲ್ಯಾಕ್ಸ್. ವಿಶ್ರಾಂತಿ ಸಾಕು. ನಿಧಾನವಾಗಿ ಕಂತರೇರಿ. ಕಾಲೆರಡು ಜೋಡಿಸ್ಕೊಳ್ಳಿ. ಕೈಗಳನ್ನೆರಡು ಮುಷ್ಟಿ ಮಾಡು. ಈ ರೀತಿ ಎರಡು ಕೈ ಮುಷ್ಟಿ ಮಾಡಿ ನಿಮ್ಮ ತೊಡೆಗೆ ಕೆಳತನ್ನಿ. ಕೈಗಳನ್ನೆರಡು. ನಾವೀಗ ಶಲಭಾಸನವನ್ನು ಅಭ್ಯಾಸ ಮಾಡೋಣ. ಉಸಿರು ತೆಗೆದುಕೊಳ್ತಾ ನಿಮ್ಮ ಎರಡೂ ಕಾಲುಗಳನ್ನು ಎಷ್ಟು ಸಾಧ್ಯವಾಗುತ್ತಷ್ಟು ಮೇಲೆ ಕೆತ್ತೋಕ್ಕೆ ಪ್ರಯತ್ನ ಮಾಡಿ. ಉಸಿರಾಟ ಸಹಜವಾಗಿರುತ್ತೆ. ಮೊಣಕಾಲ ಮಡಿಸಬಾರ್ದು. ಉಸಿರಾಟ ಸಹಜವಾಗಿರಲಿ. 10 ಸೆಕೆಂಡ್ ಅಭ್ಯಾಸ ಮಾಡಿ. ನಿಮ್ಮ ಮುಷ್ಟಿಯಿಂದ ನಿಮ್ಮ ತೊಡೆಯ ಭಾಗವನ್ನು ಇನ್ನೂ ಮೇಲಕ್ಕೆ ಒತ್ತರಿ. ನಿಮ್ಮ ಕಾಲುಗಳು ಇನ್ನೂ ಮೇಲೆ ಬರ್ತವೆ. ಶಲಭಾಸನ. ಉಸಿರು ಬಿಡ್ತಾ ನಿಧಾನವಾಗಿ ಕೆಳ ಬನ್ನಿ. ಮತ್ತು ಮಕರಾಸನದಲ್ಲಿ ಕೆಲವು ಕ್ಷಣಗಳ ಕಾಲ ವಿಶ್ರಾಂತಿ ತಗೊಳ್ಳಿ. ರಿಲ್ಯಾಕ್ಸ್, ವಿಶ್ರಾಂತಿ. ವಿಶ್ರಾಂತಿ ಸಾಕು. ನಾವೀಗ ನಿಧಾನವಾಗಿ ಮೇಲೆ ಬಂದು ಶವಾಸನದಲ್ಲಿ ಮಾಡುವಂಥ ಆಸನ ಅಭ್ಯಾಸ ಮಾಡೋಣ. ಅಂಗಾತ ಮಲಗಿ ಮಾಡುವಂಥ ಆಸನ. ಕಾಲುಗಳೆರಡು ಜೋಡಿಸ್ಕೊಳ್ಳಿ. ಕೈಗಳನ್ನ ಎರಡು ಎದೆ ಪಕ್ಕ ತಂದು ಭುಜಂಗಾಸನಕ್ಕೆ ಬಂದು ನಿಧಾನವಾಗಿ ಮೇಲೆ ನೋಡ್ರಿ. ಹಾಗೆ ಶಶಂಕಾಸನಕ್ಕೆ ಬಂದು ಹಾಗೆ ನಿಧಾನವಾಗಿ ಮೇಲೆ ಬನ್ನಿ. ಎಸ್, ನಾವೀಗ ಅಂಗಾತ ಮಲಗಿ ಮಾಡುವಂಥ ಆಸನ ಅಭ್ಯಾಸ ಮಾಡೋಣ. ಶ್ವಾಸನಕ್ಕೆ ನಿಧಾನವಾಗಿ ಈ ರೀತಿ ಬರಬೇಕು. ಕಾಲುಗಳು ಅಗಲವಾಗಿರಲಿ. ಅಂಗೈಗಳು ಆಕಾಶ ಕಡೆ ಮುಖ ಮಾಡಲಿ. ಕೆಲವು ಕ್ಷಣಗಳ ಕಾಲ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ ಸಾಕು. ನಿಧಾನವಾಗಿ ಕಂತರೆಯಿರಿ. ಕಾಲೆರಡು ಜೋಡಿಸ್ಕೊಳ್ಳಿ. ಕೈಗಳನ್ನು ಎರಡು ತೊಡೆ ಪಕ್ಕ ತನ್ನಿ. ಕಾಲುಗಳನ್ನು ಮಡಚಿ. ಎಸ್, ಎರಡು ಕಾಲ ಮಡಿಸಿ ಕೈಯಿಂದ ಹಿಡ್ಕೊಳ್ಳಿ. ಸಿಕ್ಕರೆ ಹಿಡ್ಕೊಳ್ಳಿ, ಸಿಗದೇ ಇದ್ರೆ ಬೇಡ. ಕಾಲು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಳಿ. ಉಸಿರು ತೆಗೆದುಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಎಷ್ಟು ಸಾಧ್ಯವಾಗುತ್ತಷ್ಟು ಮೇಲೆ ಕೆತ್ತೋಕ್ಕೆ ಪ್ರಯತ್ನ ಮಾಡಿರಿ. ಸೇತು ಬಂಧಾಸನ. ಉಸಿರಾಟ ಸಹಜವಾಗಿರಲಿ. ನಿಮ್ಮ ಬೆನ್ನಿಗೆ ಮತ್ತು ಸೊಂಟದ ಭಾಗ ನೋವನ್ನು ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ. ಹಾಗೆ ಮೊಣಕಾಲ ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಕೂಡ ಶುಗರ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಥೈರಾಯ್ಡ್ನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡೋಕ್ಕೆ ಉಪಯುಕ್ತವಾದಂಥ ಆಸನ. ಉಸಿರು ಬಿಡುತ್ತಾ ನಿಧಾನವಾಗಿ ಕೆಳ ಬನ್ನಿ.
ಕಾಲುಗಳನ್ನು ಮುಚ್ಚೋಣ. ವಿಶ್ರಾಂತಿ ಶವಾಸನ. ವಿಶ್ರಾಂತಿ ಸಾಕು. ಕಾಲೆರಡು ಜೋಡಿಸ್ಕೊಳ್ಳಿ. ಕೈಯೆರಡು ತೊಡೆಯ ಪಕ್ಕ ತನ್ನಿ. ನಾವೀಗ ಉತ್ಥಾನ ಪಾದಾಸನ ಅಭ್ಯಾಸ ಮಾಡೋಣ, ಅಥವಾ ಊರ್ಧ್ವ ಪಾದಕ ಸರಿತಾಸನ ಅಂತ ಕರಿತೀವಿ. ಹೊಸತೆ ಕೋತ ನಿಮ್ಮ ಎರಡು ಕಾಲನ್ನು ಜೋಡಿಸಿರ್ಬೇಕು, ಎರಡು ಅಂಗ ನೆಲಕ್ಕೆ ಹಚ್ಚಿರಬೇಕು. ಹೊಸತೆ ಕೋತ ನಿಮ್ಮ ಎರಡು ಕಾಲನ್ನು ಕೇವಲ 30 ಡಿಗ್ರಿ ಮಾತ್ರ ಮೇಲೆ ತಗೊಳ್ಳಿ. ಮೇಂಟೈನ್. ಉಸಿರಾಟ ಸಹಜವಾಗಿರೋದು. ಈ ಆಸನದಿಂದ ಹೊಟ್ಟೆಯ ಮೇಲೆ ಬಹಳ ಒತ್ತಡ ಬರುತ್ತೆ. ಹೀಗಾಗಿ ಬೆನ್ನು ಮತ್ತು ಸೊಂಟದ ಭಾಗದ ನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆ ಹೊಟ್ಟೆಯ ಬೊಜ್ಜನ್ನು ಕೂಡ ಕರಗಿಸುತ್ತೆ. ಹಾಗೆ ಉಸಿರು ಬಿಡುತ್ತೆ. ನಿಧಾನವಾಗಿ ಕೆಳ ಬನ್ನಿ. ಕೆಲವು ಕಾಲ ವಿಶ್ರಾಂತಿ. ವಿಶ್ರಾಂತಿ ಸಾಕು. ಕಾಲೆರಡು ಜೋಡಿಸ್ಕೊಳ್ಳಿ. ಕೈಗಳೆರಡು ತೊಡೆ ಪಕ್ಕ ತನ್ನಿ. ನಾವೀಗ ಮುಂದಿನ ಆಸನ ಅರ್ಧ ಹಲಾಸನ. ನಿಮ್ಮೆರಡು ಕಾಲನ್ನು ಏನು ಮಾಡಬೇಕು, 90 ಡಿಗ್ರಿ ಮೇಲೆ ತರಬೇಕು. ಸುತ್ತ ಎರಡು ಅಂಗ ಹಚ್ಚಿರಲಿ. ಅಂತ ಎರಡು ಕಾಲನ್ನು 90 ಡಿಗ್ರಿ ಮೇಲೆ ತನ್ನಿ. ಮೇಂಟೈನ್. ಸಹಜವಾದ ಉಸಿರಾಟ ಇರಲಿ. ನಿಮಗೆ ಕಾಲುಗಳು ಸೋಲ್ತಾ ಇದ್ದಾವೆ ಅಂದರೆ ಕೈಯಿಂದ ಈ ರೀತಿ ಸಪೋರ್ಟ್ ತೊಗೋಬೋದು. ಇಲ್ಲ ಅಂತಂದರೆ ಕೈ ಹಂಗೆ ನೆಲದ ಮೇಲೆ ಇರಲಿ. ಉಸಿರಾಟ ಸಹಜ. ಉಸಿರು ಬಿಡುತ್ತಾ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿರಿ. ಶವಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಮುಂದಿನ ಆಸನ ಪವನ ಮುಕ್ತಾಸನ. ಎರಡು ಕಾಲನ್ನು ಜೋಡಿಸ್ಕೊಳ್ಳಿ. ಕೈಗಳನ್ನು ದೊಡ್ಡ ಪಕ್ಕ ತನ್ನಿ. ಹಂಗೆಲ್ಲ ಹೆಚ್ಚಿರಿ. ನಿಮ್ಮ ಎರಡೂ ಕಾಲನ್ನು ಮಡಚಿಕೊಳ್ಳಿ. ಎಸ್. ಎರಡು ಕಾಲು ಮಡಚಿ ಕೈಯಿಂದ ಹಿಡ್ಕೊಳ್ಳಿ. ಎಸ್. ಸುತ್ತುವಂತ ಕೈಯಿಂದ ಕಾಲನ್ನು ಹಿಡ್ಕೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಗದ್ದದ ಭಾಗವನ್ನು ತಂದು ಮೊಣಕಾಲಿಗೆ ಮುಗಿಸುವ ಪ್ರಯತ್ನ ಮಾಡಿರಿ. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಗದ್ದವನ್ನು ಮೊಣಕಾಲಿಗೆ ಮುಗಿಸುವ ಪ್ರಯತ್ನ ಮಾಡಿ. ಉಸಿರಾಟ ಸಹಜವಾಗಿರುವ ಉಸಿರನ್ನು ಬಿಗಿ ಹಿಡಿಬೇಡಿ. ಈ ಆಸನ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಅಂಶಗಳನ್ನು ನಿವಾರಣೆ ಮಾಡೋಕ್ಕೆ ಬಹಳ ಉಪಯುಕ್ತವಾದಂಥ ಆಸನ. ಉಸಿರು ಬಿಡ್ತಾ ನಿಧಾನವಾಗಿ ತಲೆಯ ಭಾಗವನ್ನು ಕೆಳಗಿಳಿಸಿರಿ. ಕೈಗಳನ್ನು ತೊಡೆಯ ಪಕ್ಕ ತಂದು ನಿಧಾನವಾಗಿ ಕಾಲನ್ನು ಕೆಳಗಿಳಿಸಿರಿ. ಶವಾಸನಕ್ಕೆ ಬನ್ನಿ. ಕಾಲನ್ನು ಸ್ವಲ್ಪ ಅಗಲವಾಗಿಟ್ಕೊಳ್ಳಿ. ಎರಡು ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ನಾವೀಗ ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗೆ ಹೋಗೋಣ. ನಿಮ್ಮ ಸಂಪೂರ್ಣ ಶರೀರವನ್ನು ಸಡಿಲವಾಗಿಟ್ಕೊಳ್ಳಿ. ಶರೀರದ ಯಾವುದೇ ಭಾಗ ಒತ್ತಡ ಮತ್ತು ಸೆಳೆತಗಳಿಂದ ಕೂಡಿರಬಾರದು. ನಿಮ್ಮ ಸಂಪೂರ್ಣ ಶರೀರದ ಎಲ್ಲ ಅವಯವಗಳು ಸಡಿಲವಾಗಿರಲಿ. ನಿಮ್ಮ ಉಸಿರಾಟದ ಕ್ರಿಯೆ ಆಳವಾಗಿ ದೀರ್ಘವಾಗಿ ಸಾಗ್ತಾ ಇದೆ. ತಣ್ಣನೆಯ ತಂಗಾಳಿಯನ್ನು ನಿಮ್ಮ ಮೂಗಿನ ಹೊರೆಗಳ ಮುಖಾಂತರ ಅವಶ್ಯವಾಗಿರುವಂಥ ಆಮ್ಲಜನಕವನ್ನು ನಿಮ್ಮ ಶರೀರಕ್ಕೆ ನೀಡ್ತಾ ಇದ್ದೀರಾ. ಅದೇ ರೀತಿ ಬೆಚ್ಚನೆಯ ಗಾಳಿಯನ್ನು, ಅನಾವಶ್ಯಕವಾಗಿರುವಂಥ ಇಂಗಾಲ ಡೈಆಕ್ಸೈಡನ್ನು ಹೊರ ಹಾಕ್ತಾ ಇದ್ದೀರಾ. ಈ ಕ್ರಿಯೆಯಿಂದ ನೀವು ಹೆಚ್ಚು ಹೆಚ್ಚು ಆರೋಗ್ಯವಂತರಾಗ್ತಾ ಇದ್ದೀರಾ. ಉಸಿರಾಟದ ಕ್ರಿಯೆಗೆ ಮತ್ತು ನಿಮ್ಮ ಹೊಟ್ಟೆಗೆ ಇರುವ ಸಂಬಂಧವನ್ನು ಗುರುತಿಸಿಕೊಳ್ಳಿ. ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆ ಮೇಲೆ ಬರ್ತಾ ಇದೆ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಗಮನಿಸಿಕೊಳ್ಳಿ.
ಹೊಟ್ಟೆಯ ಮೇಲಿರುವ ನಿಮ್ಮ ಗಮನವನ್ನು ನಿಧಾನವಾಗಿ ಶರೀರದ ಎಲ್ಲ ಅವಯವಗಳನ್ನು ಹಗೂರಗೊಳಿಸಿ ಈ ವಿಶ್ರಾಂತಿಯ ಸ್ಥಿತಿಯನ್ನು ಆನಂದಿಸಲಿ. ನಿಮ್ಮ ಶರೀರ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದು ನಿಮ್ಮ ಶರೀರ ಮತ್ತು ಮನಸ್ಸು ಇನ್ನಷ್ಟು ಹಗೂರಗೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ನಾನು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತ ವ್ಯಕ್ತಿ ಅಂತ 5-6 ಸಾರಿ ಹೇಳ್ಕೊಳ್ಳಿ. ಶರೀರ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗೂರಗೊಂಡಿದೆ, ವಿಶ್ರಾಂತಿಯನ್ನು ಪಡೆದಿದೆ. ಹೊಸ ಲವಲವಿಕೆ, ಹೊಸ ಚೈತನ್ಯ, ಹೊಸ ಉತ್ಸಾಹವನ್ನು ಕೊಟ್ಟಿದೆ. ಸಾವಕಾಶವಾಗಿ ನಿಮ್ಮ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ತರೋಣ. ಪರಿಸರದಲ್ಲಾಗ್ತಕ್ಕಂತಹ ಶಬ್ದಗಳನ್ನು ಆಲಿಸ್ರಿ. ಹಕ್ಕಿಗಳ ಚಿಲಿಪಿಲಿಯ ಶಬ್ದ, ವಾಹನಗಳ ಶಬ್ದ ಹಾಗೂ ಇನ್ನಿತರ ಶಬ್ದಗಳನ್ನು ಆಲಿಸ್ರಿ. ಕಾಲಿನ ಬೆರಳನ್ನು ಸ್ವಲ್ಪ ಅಲುಗಾಡಿಸ್ರಿ, ಕೈ ಬೆರಳನ್ನು ಸ್ವಲ್ಪ ಅಲುಗಾಡಿಸ್ರಿ, ಕಾಲು ಅಲುಗಾಡಿಸ್ರಿ, ಕೈ ಕುತ್ತಿಗೆಯ ಭಾಗವನ್ನು ಅಲುಗಾಡಿಸ್ರಿ. 2 ಕಾಲನ್ನು ಜೋಡಿಸ್ರಿ, ಕೈಗಳನ್ನು ಜೋಡಿಸ್ರಿ. ನಿಧಾನವಾಗಿ ಕಣ್ತೆರೆದು ಸುತ್ತಮುತ್ತ ನೋಡ್ಕೊಳ್ಳಿ. ಬಲಗೈಯನ್ನು ತಲೆ ತಗೊಳ್ಳಿ, ಎಡಗಾಲನ್ನು ಮಡಚಿ ಹೊಟ್ಟೆ ಮೇಲೆ ತಂದು ನಿಮ್ಮ ಬಲಬದಿಗೆ ಹೊರಳಿ. ಕೆಲವು ಕ್ಷಣ ಹಾಗೆ ಇರಿ, ಒಂದು 5-6 ಸೆಕೆಂಡ್ಗಳ ಹಾಗೆ ನಿಧಾನವಾಗಿ ಕೈಗಳ ಮೇಲೆ ಭಾರ ಹಾಕಿ ಮೇಲೆ ಬನ್ನಿ. ನಿಧಾನವಾಗಿ ಮೇಲೆ ಕೂತ್ಕೊಳ್ಳಿ. ಓಕೆ, ಇದಿಷ್ಟು ಶವಾಸನ. ಮಕರಾಸನದಲ್ಲಿ ಬೆನ್ನು ಮೇಲೆ ಮಾಡಿ ಮಲಗಿ ಮಾಡುವಂಥ ಆಸನ ಮಾಡಿದ್ವಿ. ಹಾಗೆ ಬೆನ್ನನ್ನು ಕೆಳಗೆ ಮಾಡಿ ಅಂಗಾತ ಮಲಗಿ ಮಾಡುವಂಥ ಆಸನ ಅಭ್ಯಾಸ ಮಾಡಿದ್ವಿ. ಹಾಗೆ ಶವಾಸನವನ್ನು ಕೂಡ ಅಭ್ಯಾಸ ಮಾಡಿದ್ವಿ. ನಾವೀಗ ಪ್ರಾಣಾಯಾಮಗಳಿಗೆ ಹೋಗೋಣ. ಓಕೆ, ಬನ್ನಿ ಪ್ರಾಣಾಯಾಮಗಳಿಗೆ ಹೋಗೋಣ. ಮೊದಲಿಗೆ ಕಪಾಲಭಾತಿಯನ್ನು ಅಭ್ಯಾಸ ಮಾಡೋಣ. ಓಕೆ, ಸಾಧ್ಯವಾದರೆ ವಜ್ರಾಸನ ಅಥವಾ ಪದ್ಮಾಸನ, ನಿಮಗೆ ಅನುಕೂಲ ಆಗುವಂಥ ಆಸನದಲ್ಲಿ ಕೂತ್ಕೊಳ್ಳಿ. ನನಗೆ ವಜ್ರಾಸನ ಸಾಧ್ಯ ಆಗುತ್ತೆ, ಸೊ ಕೂತ್ಕೊತಿದ್ದೀನಿ. ನಿಮ್ಗೆ ಯಾರಿಗೆ ವಜ್ರಾಸನ ಆಗಲ್ಲ ಅವರು ಆರಾಮಾಗಿ ಚಕ್ರಮುಖ ಹಾಕ್ಕೊಂಡು ಸುಖಾಸನದಲ್ಲಿ ಕೂತ್ಕೊಳ್ಳಿ. ನಮ್ಮ 2 ಕೈಗಳು ಚಿನ್ಮುದ್ರೆ ಇರಲಿ. ನಿಮ್ಮ ಮೂಗಿನ ಹೊಳೆಗಳ ಮುಖಾಂತರ ಕೇವಲ ಉಸಿರು ಮಾತ್ರ ಹೊರ ಹಾಕಬೇಕು. ಒಂದು 5 ಸಲ ಆದರೆ 5 ಸಲ ಅಭ್ಯಾಸ ಮಾಡಿ. ಒಂದು 10 ಸ್ಟ್ರೋಕ್ ಆದರೆ 10 ಸ್ಟ್ರೋಕ್ ಅಭ್ಯಾಸ ಮಾಡಿ. ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಅಭ್ಯಾಸ ಮಾಡಿ, ಸರಿನಾ? ಕಪಾಲಭಾತಿಯನ್ನು BP ಇರೋರು, ಹಾರ್ಟ್ ಸಮಸ್ಯೆ ಇರೋರು, ಹರ್ನಿಯಾ, ಅಪೆಂಡಿಕ್ಸ್ ಈ ರೀತಿ ಮೂರ್ಛೆರೋಗದವರು, ಹಾಗೆ ಗರ್ಭಿಣಿ ಸ್ತ್ರೀಯರು, ಹಾಗೆ ಇತ್ತೀಚೆಗೆ ಯಾವುದೇ ರೀತಿಯಾದಂಥ 3 ತಿಂಗಳೊಳಗೆ ಅಥವಾ 6 ತಿಂಗಳೊಳಗೆ ಯಾವುದೇ ರೀತಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಆಪರೇಷನ್ಗಳಾಗಿದ್ದರೆ ಈ ರೀತಿ ಸಮಸ್ಯೆಗಳಿರೋರು ಅಭ್ಯಾಸ ಮಾಡಬೇಡ್ರಿ. ಓಕೆ, 10 ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಎಲ್ಲರೂ ವಯೋವೃದ್ಧರವರೆಗೂ ಅಭ್ಯಾಸ ಮಾಡ್ಬೋದು, ಇವಿಷ್ಟು ಸಮಸ್ಯೆಗಳು ಬಿಟ್ಟು. ಓಕೆ, ನಿಮ್ಮ 2 ಕೈ ಚಿನ್ಮುದ್ರೆ, ಬೆನ್ನು ಕುತ್ತಿಗೆ ನೇರವಾಗಿರಲಿ. ಒಂದು ಸಾರಿ ಮೊದಲಿಗೆ ದೀರ್ಘ ಉಸಿರನ್ನು ತಗೊಳ್ಳಿ. ಸಂಪೂರ್ಣವಾಗಿ ಉಸಿರನ್ನು ಹೊರ ಹಾಕ್ರಿ. ನಂತರ ಉಸಿರನ್ನು ಹೊರ ಹಾಕುತ್ತಾ ಹೋಗೋಣ. 10 ಟೈಮ್ಸ್ ಆದರೆ 10 ಟೈಮ್ಸ್ ಅಭ್ಯಾಸ ಮಾಡಿ, 5 ಟೈಮ್ಸ್ ಆದರೆ 5 ಟೈಮ್ಸ್. ಶುರು ಮಾಡಿರಿ. ವಿಶ್ರಾಂತಿ, ರಿಲ್ಯಾಕ್ಸ್, ವಿಶ್ರಾಂತಿ ಸಾಕು. ನಾವೀಗ 2ನೇ ಸುತ್ತನ್ನು ಅಭ್ಯಾಸ ಮಾಡೋಣ. ಓಕೆ, 2ನೇ ಸುತ್ತ ಅಭ್ಯಾಸ ಮಾಡೋಣ. ಬನ್ನಿ, ಕೇವಲ ನಿಮ್ಮ ಮೂಗಿನ ಹೊಳೆಗಳ ಮುಖಾಂತರ ಉಸಿರನ್ನು ಹೊರ ಹಾಕೋಣ. ಶುರು ಮಾಡಿ.
ವಿಶ್ರಾಂತಿ, ರಿಲ್ಯಾಕ್ಸ್. ಹೀಗೆ 2 ರೌಂಡು ಸಾಕು. ಓಕೆ, ನೀವು ಅಭ್ಯಾಸ ಮಾಡ್ತಾ 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 ಹೆಚ್ಚು ಹೆಚ್ಚು ರೌಂಡ್ಗಳನ್ನು ಅಭ್ಯಾಸ ಮಾಡ್ಬೋದು. ಹಾಗೆ ಹೆಚ್ಚು ಹೆಚ್ಚು ಸ್ಟ್ರೋಕ್ಗಳನ್ನು ಹಾಕ್ಬೋದು ಹೊರಗಡೆ. ಮೊದಲಿಗೆ ಆರಂಭದಲ್ಲಿ ಇಷ್ಟೇ ಮಾಡಿರಿ. ಇದು ಒಂದು ಪ್ರಾಣಾಯಾಮ ಆಯಿತು. ಕಪಾಲಭಾತಿ ಕ್ರಿಯೆಯನ್ನು ಅಂತಾರೆ ಮತ್ತು ಪ್ರಾಣಾಯಾಮ ಅಂತಲೂ ಕರೀತಾರೆ ಇದಕ್ಕೆ. ನೆಕ್ಸ್ಟ್ ಪ್ರಾಣಾಯಾಮ ನಾಡಿ ಶೋಧನ ಅಂತ ಕರೀತಾರೆ. ಓಕೆ, ನಮ್ಮ ಎಡಗೈಯನ್ನು ಈ ರೀತಿ ಚಿನ್ನ ಮುದ್ರೆ ಇಟ್ಕೋಬೇಕು. ಚಿನ್ನ ಮುದ್ರೆ ಅಂತ ಕರೀತಾರೆ ಅದಕ್ಕೆ. ಬಲಗೈಯನ್ನು ಈ ರೀತಿ ನಾಸಿಕಾಗ್ರ ಮುದ್ರೆಯಲ್ಲಿ ಇಟ್ಕೋಬೇಕು. ನಿಮ್ಮ ಬಲಹೊಳೆಯನ್ನು ಮುಚ್ಚಬೇಕು. ಈ ರೀತಿ ಬಲಹೊಳೆ ಮುಚ್ಚಿ ಎಡಹೊಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಬಲಹೊಳೆಯಿಂದ ನಿಧಾನವಾಗಿ ಉಸಿರನ್ನು ಹೊರಹಾಕಿ ಮತ್ತೆ ವಾಪಸ್ ಬಲಹೊಳೆಯಿಂದ ಉಸಿರನ್ನು ತೆಗೆದುಕೊಂಡು ಎಡಹೊಳೆಯಿಂದ ಉಸಿರನ್ನು ಹೊರಹಾಕ್ರಿ. ಇದು ಒಂದು ಸುತ್ತು. ಇದನ್ನು 3 ರಿಂದ 5 ಸುತ್ತುಗಳನ್ನು ಅಭ್ಯಾಸ ಮಾಡಿ. ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ, ಎಡಹೊಳೆ ಮುಚ್ಚಿ ಬಲಗಡೆಯಿಂದ ಉಸಿರನ್ನು ಬಿಡ್ರಿ, ಮತ್ತೆ ವಾಪಸ್ ಬಲಹೊಳೆಯಿಂದ ಉಸಿರನ್ನು ತೆಗೆದುಕೊಂಡು ಎಡಹೊಳೆಯಿಂದ ಉಸಿರನ್ನು ಹೊರಹಾಕ್ರಿ. 3rd ರೌಂಡ್. ಎಡಗಡೆಯಿಂದ ತೊಗೊಂಡು ಬಲಗಡೆಯಿಂದ ಹೊರಹಾಕಿ ಮತ್ತೆ ವಾಪಸ್ ಬಲಗಡೆಯಿಂದ ತೆಗೆದುಕೊಂಡು ಎಡಗಡೆಯಿಂದ ಉಸಿರನ್ನು ಹೊರಹಾಕ್ರಿ. ಹೀಗೆ ನಾವು ಮೊದಲಿಗೆ 3 ರೌಂಡು 5 ರೌಂಡ್ ಅಭ್ಯಾಸ ಮಾಡೋಣ. ಪ್ರತಿದಿನ ಅಭ್ಯಾಸ ಮಾಡ್ತಾ 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 ನಾವೇನು ಮಾಡೋಣ, 21 ಸುತ್ತುಗಳವರೆಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಅದು ಸಾಧನೆ ಆದಮೇಲೆ ಇನ್ನೂ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗಬಹುದು. ಈ ಪ್ರಾಣಾಯಾಮವನ್ನು ಎಲ್ಲರೂ ಅಭ್ಯಾಸ ಮಾಡ್ಬೋದು. ಯಾವುದೇ ರೀತಿಯಂಥ ಆರೋಗ್ಯ ಸಮಸ್ಯೆಗಳಿರೋರು ಎಲ್ಲರೂ ಅಭ್ಯಾಸ ಮಾಡುವಂಥ ಒಂದು ಪ್ರಾಣಾಯಾಮ ಇದು. ಇದಕ್ಕೆ ಯಾವುದೇ ರೀತಿಯಾದಂಥ ನಿರ್ಬಂಧನೆ ಇಲ್ಲ. ಅರ್ಥ ಆಯ್ತಲ್ವಾ? ಓಕೆ, ಇದು BP ಕಡಿಮೆ ಮಾಡುತ್ತೆ, ಶುಗರ್ ಪ್ರಮಾಣ ಕಡಿಮೆ ಮಾಡುತ್ತೆ, ನಮ್ಮ ಶರೀರದ ಉಷ್ಣತೆ ಮತ್ತು ತಂಪನ್ನು ಸಮಸ್ಥಿತಿಯಲ್ಲಿಡುತ್ತೆ ಈ ಪ್ರಾಣಾಯಾಮ. ಓಕೆ, ಇದಕ್ಕೆ ನಾಡಿ ಶೋಧನ ಅಂತಲೂ ಕರೀತಾರೆ, ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಲೂ ಕರೀತಾರೆ. ಓಕೆ, ಇದು 2ನೇ ಪ್ರಾಣಾಯಾಮ ಆಯಿತು. ಈ 3ನೇ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಅಂತ ಕರೀತಾರೆ. ಓಕೆ, ನಿಮ್ಮ ಗಂಟಲಿನ ಭಾಗದಿಂದ ದುಂಬಿಯ ನಾದದ ಹಾಗೆ ಝೇಂಕಾರ ಅಥವಾ ಓಂಕಾರ ಈ ರೀತಿ 3 ಶಬ್ದಗಳಲ್ಲಿ ಯಾವುದಾದ್ರೂ ಒಂದು ಶಬ್ದವನ್ನು ಉಚ್ಚಾರಣೆ ಮಾಡೋಣ. ಓಕೆ, ಮೊದಲಿಗೆ ನಿಮಗೆ 2 ಸಾರಿ ಹಾಗೆ ತೋರಿಸ್ತೀನಿ ಯಾವ ರೀತಿ ಶಬ್ದ ಉಚ್ಚಾರಣೆ ಮಾಡ್ಕೊಂತೇಳಿ. ನಂತರ ತಮಗೆ ಷಣ್ಮುಖಿ ಮುದ್ರೆ ಹಾಕಿ ಯಾವ ರೀತಿ ಅಭ್ಯಾಸ ಮಾಡ್ಬೇಕಂತೇಳಿ ತೋರಿಸ್ತೀನಿ. ಓಕೆ, ಆರಾಮ್ಸೆ ಕುತ್ಕೊಳ್ಳಿ. 2 ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಳ್ಳಿ. ಈ ರೀತಿ ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ನಿಮ್ಮ ಮೂಗಿನ ಹೊಳೆಗಳ ಮುಖಾಂತರ. ನಂತರ ಗಂಟಲ ಮುಖಾಂತರ ದುಂಬಿಯ ನಾದದ ಹಾಗೆ ಶಬ್ದವನ್ನು ಉಚ್ಚಾರಣೆ ಮಾಡೋಣ. Second round. ನಿಧಾನವಾಗಿ ಕಂತಳೆಯಿರಿ. 2 ಸುತ್ತುಗಳನ್ನು ಅಭ್ಯಾಸ ಮಾಡಿದಿರಿ. ಹಾಗೆ ಷಣ್ಮುಖಿ ಮುದ್ರೆ ಹಾಕದೇನೆ ಗಂಟಲ ಮುಖಾಂತರ ದುಂಬಿಯ ನಾದದ ಹಾಗೆ ಶಬ್ದವನ್ನು ಉಚ್ಚಾರಣೆ ಮಾಡಿದ್ರಿ. ಈಗ ನಾವು ಷಣ್ಮುಖಿ ಮುದ್ರೆಯನ್ನು ಉಪಯೋಗ ಮಾಡಿ ಅಭ್ಯಾಸ ಮಾಡೋಣ. ಓಕೆ, ದೀರ್ಘ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ 2 ಕೈಗಳನ್ನು ಷಣ್ಮುಖಿ ಮುದ್ರೆ ತರಬೇಕು. ಯಾವ ರೀತಿ? ನಿಮ್ಮ ಹೆಬ್ಬೆರಳಿಂದ ನಿಮ್ಮ ಈ ಕಿವಿಯ ರಂಧ್ರವನ್ನು ಮುಚ್ಚಬೇಕು. ಈ ರೀತಿ ಹೆಬ್ಬೆರಳಿಂದ. ಹಾಗೆ ತೋರ್ಬೆರಳನ್ನು ಏನು ಮಾಡಬೇಕು? ಈ ರೀತಿ ಹುಬ್ಬಿನ ಮೇಲೆ ಇಟ್ಕೋಬೇಕು. ನಡುಬೆರಳನ್ನು ಕಣ್ಣಿನ ಮೇಲೆ, ಉಂಗುರ ಬೆರಳು ಮೂಗಿನ ಪಕ್ಕದಲ್ಲಿ, ಹಾಗೆ ಕಿರುಬೆರಳನ್ನು ತುಟಿಗಳ ಮೇಲೆ ಇಟ್ಕೋಬೇಕು. ದೀರ್ಘ ಉಸಿರನ್ನು ತೆಗೆದುಕೊಂಡು ನಂತರ ದುಂಬಿಯ ನಾದದ ಹಾಗೆ ಶಬ್ದವನ್ನು ಉಚ್ಚಾರಣೆ ಮಾಡೋಣ.
ಓಕೆ, ಈ ರೀತಿ 3 ಸುತ್ತುಗಳ ಅಭ್ಯಾಸ ಆದಮೇಲೆ ಸರಿ. ಭ್ರಾಮರಿ ಪ್ರಾಣಾಯಾಮ ನಮ್ಗೆ ಯಾವಂಥ ಉಪಯೋಗಗಳು, ನಮ್ಮ ತಲೆಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ರಕ್ತನಾಳಗಳನ್ನು ಮತ್ತು ಏನಿದಾವಲ್ಲ ಮುಖದ ಭಾಗದಲ್ಲಿರ್ತಕ್ಕಂಥ ಏನಂತಂದರೆ ನಿಮ್ಮ ತಲೆನೋವು, ನಿದ್ರಾಹೀನತೆ, ಈ ಎಲ್ಲ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ಭ್ರಾಮರಿ ಪ್ರಾಣಾಯಾಮ. ಓಕೆ, ಗಂಟಲಿನ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ. ಈ ಪ್ರಾಣಾಯಾಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ, ಬಿ ಪಿಯನ್ನು ಕಡಿಮೆ ಮಾಡುತ್ತೆ ಈ ಪ್ರಾಣಾಯಾಮ. ಓಕೆ, ಇದಿಷ್ಟು ಈ ಪ್ರಾಣಾಯಾಮದ ಮಹತ್ವ. ನೆಕ್ಸ್ಟ್ ಮುಂದಿನ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಅಂತ ಕರೀತಾರೆ. ಓಕೆ, ನಮ್ಮ 2 ಕೈಯನ್ನು ಈ ರೀತಿ ಚಿನ್ನ ಮುದ್ರೆ ಇಟ್ಕೊಳ್ಳಿ. ನಾಲಿಗೆಯನ್ನು ಹೊರಳೆ ಆಕಾರ ಮಾಡಬೇಕು, ರೌಂಡ್ ಸುತ್ತಬೇಕು ನಾಲಿಗೆ ಮುಖಾಂತರ ಉಸಿರನ್ನು ತೆಗೆದುಕೊಂಡು ಬಾಯಿಯನ್ನು ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನು ಹೊರ ಹಾಕಬೇಕು. ಓಕೆ, ಅಭ್ಯಾಸ ಮಾಡೋಣ. ನಾಲಿಗೆಯನ್ನು ಹೊರಳೆ ಆಕಾರ ಮಾಡ್ಕೊಳ್ಳಿ, ನಾಲಿಗೆ ಮುಖಾಂತರ ಉಸಿರನ್ನು ತೆಗೆದುಕೊಂಡು ಬಾಯಿ ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನು ಹೊರ ಹಾಕಬೇಕು. ಇದು ಒಂದು ಸುತ್ತು. ಈ ರೀತಿ 3 ರಿಂದ 5 ಸುತ್ತುಗಳನ್ನು ಅಭ್ಯಾಸ ಮಾಡೋಣ. ಓಕೆ, ಹೀಗೆ 3 ರಿಂದ 5 ಸುತ್ತುಗಳನ್ನು ಅಭ್ಯಾಸ ಮಾಡಿ. ಈ ಪ್ರಾಣಾಯಾಮದ ಉಪಯೋಗಗಳು, ನಿಮ್ಮ ಬಾಯಲ್ಲಿರ್ತಕ್ಕಂಥ ಈ ಮೌತ್ ಅಲ್ಸರ್ ಅಂತಾರೆ, ಸಣ್ಣ ಸಣ್ಣ ಬಾಯಲ್ಲಿ ಗುಳ್ಳೆಗಳಾಗಿರ್ತವೆ, ಅವೆಲ್ಲವುಗಳನ್ನು ಕಡಿಮೆ ಮಾಡುತ್ತೆ. ಹಾಗೆ ನಿಮ್ಮ ಬಾಯಿಯ ಸ್ಮೆಲ್ಲನ್ನು ಹೋಗಲಾಡಿಸುತ್ತೆ, ನಿಮ್ಮ ಬಾಡಿನ ಉಷ್ಣತೆಯಿಂದ ತಂಪನ್ನು ಮಾಡುತ್ತೆ. ಇದು ಕೂಡ ಬಿ ಪಿ ಕಡಿಮೆ ಮಾಡುತ್ತೆ. ಹಾಗೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನೋಡಿ ಅಭ್ಯಾಸ ಮಾಡಿ. ಹಾಗೆ ಅಸ್ತಮಾ ಇರೋರು ಕೂಡ ನೋಡಿಕೊಂಡು ಅಭ್ಯಾಸ ಮಾಡಿ, ಸರಿನಾ? ಉಷ್ಣ ಪ್ರಕೃತಿಯವ್ರು ಮಾಡಿದ್ರೆ ಬಹಳ ಒಳ್ಳೆಯದು ಈ ಪ್ರಾಣಾಯಾಮ. ಓಕೆ, ಇವಿಷ್ಟು ಪ್ರಾಣಾಯಾಮಗಳು. ನಾವೀಗ ನೆಕ್ಸ್ಟು ಧ್ಯಾನಕ್ಕೆ ಹೋಗೋಣ. ಓಕೆ, ನಿಧಾನವಾಗಿ ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿಗೆ ಬನ್ನಿ. ವಜ್ರಾಸನ ಆಗಿರ್ಬೋದು, ಪದ್ಮಾಸನ ಆಗಿರ್ಬೋದು, ಸಿದ್ಧಾಸನ, ಸುಖಾಸನ, ನಿಮಗೆ ಅನುಕೂಲ ಆಗುವಂಥ ಆಸನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಓಕೆ, ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಿಮ್ಮ 2 ಕೈ ಚಿನ್ಮುದ್ರೆ. ನಾವಿವತ್ತು ಓಂ ಧ್ಯಾನವನ್ನು ಅಭ್ಯಾಸ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಬೇಕು ನಮ್ಮ ಮೂಗಿನ ಹೊರಗಳ ಮುಖಾಂತರ. ನಂತರ ಓಂ ಉಚ್ಚಾರಣೆ ಮಾಡ್ತಾ ಓಂ ಧ್ಯಾನ. ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ಕುಳಿತುಕೊಳ್ಳುವಂಥ ಸಾಮರ್ಥ್ಯ, ಕೆಲವರಿಗೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಕುರ್ಚಿ ಮೇಲೆ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು, ಏನು ತೊಂದರೆ ಇಲ್ಲ. 11 ಟೈಮ್ಸ್ ಓಂ ಉಚ್ಚಾರಣೆ ಮಾಡೋಣ. 11 ಟೈಮ್ಸ್ ಮನಸ್ಸಲ್ಲಿ ಓಂ ಉಚ್ಚಾರಣೆ ಮಾಡೋಣ. 11 ಟೈಮ್ಸ್ ಉಸಿರಾಟದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋಣ. ಶುರು ಮಾಡಿರಿ. ಬೆನ್ನು ಮುತ್ತಿಗೆ ನೇರವಾಗಿರಲಿ. ನಿಮ್ಮ 2 ಕೈ ಚಿನ್ಮುದ್ರೆ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಓಂ ಉಚ್ಚಾರಣೆ ಮಾಡ್ತಾ ಓಂ ಧ್ಯಾನವನ್ನು ಅಭ್ಯಾಸ ಮಾಡೋಣ.
ಓಂ. ಓಂ ಉಚ್ಚಾರಣೆ ಅಭ್ಯಾಸ ಮಾಡೋದನ್ನು ನಿಲ್ಲಿಸ್ರಿ. ಮನಸ್ಸಿನಲ್ಲಿ ಓಂ ಉಚ್ಚಾರಣೆ ಅಭ್ಯಾಸ ಮಾಡುತ್ತಾ ಓಂ ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗ್ರಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಮನಸ್ಸಿನಲ್ಲಿ ಓಂ ಉಚ್ಚಾರಣೆ ಅಭ್ಯಾಸ ಮಾಡೋದನ್ನು ನಿಲ್ಲಿಸ್ರಿ. ನಿಮ್ಮ ಗಮನವನ್ನು ಕೇವಲ ಉಸಿರಾಟದ ಮೇಲೆ ಗಮನ ಹರಿಸುತ್ತಾ ಓಂ ಧ್ಯಾನವನ್ನು ಮುಂದುವರಿಸಿಕೊಂಡು ಹೋಗ್ರಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ.
ಓಂ ಧ್ಯಾನದಿಂದ ನಿಧಾನವಾಗಿ ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ಬರೋಣ. ಪರಿಸರದಲ್ಲಾಗ್ತಕ್ಕಂಥ ಶಬ್ದಗಳನ್ನು ಆಲಿಸ್ರಿ. ಹಕ್ಕಿಗಳ ಚಿಲಿಪಿಲಿ ಶಬ್ದ ಹಾಗೂ ಇನ್ನಿತರ ಶಬ್ದಗಳನ್ನು ಆಲಿಸ್ರಿ. ಮತ್ತೊಮ್ಮೆ ಎಲ್ಲರೂ ನಮಸ್ಕಾರ ಸತಿ ಬನ್ನಿ. ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ತಿಳಿಸ್ರಿ. ಹಾಗೆ ನಿಮ್ಮ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಮಸ್ಕಾರ ತಿಳಿಸ್ರಿ. ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡಿ. ಶಾಂತಿ ಮಂತ್ರ ಹೇಳ್ಕೊಡ್ತೇನೆ, ಹೇಳಿದ ನಂತರ ತಾವೆಲ್ಲರೂ ಹೇಳಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಚೆನ್ನಾಗಿ ಉಜ್ಕೊಳ್ಳಿ. ಆ ಕೈಗಳ ಬಿಸಿಯನ್ನು ನಿಮ್ಮ ಕಣ್ಣುಗಳಿಗೆ ಕೆಲವು ಕ್ಷಣಗಳ ಕಾಲ ಸ್ಪರ್ಶಿಸ್ಕೊಳ್ಳಿ. ಕೇವಲ ಸ್ಪರ್ಶ ಮಾತ್ರ ಮಾಡ್ಕೋಬೇಕು. ಕೈಗಳಿಂದ ಅಂಗೈಗಳಿಂದ ನಿಧಾನವಾಗಿ ಕಂತಿರೋದು ನಿಮ್ಮ ಹಸ್ತ ನೋಡ್ಕೊಳ್ಳಿ. ಮತ್ತೊಂದು ಸಾರಿ ಎರಡು ಕೈ ಚೆನ್ನಾಗಿ ಉಜ್ಜಿ. ಆ ಕೈಗಳ ಬಿಸಿಯನ್ನು ಮುಖದ ಆಯೋಳಿಗೆ, ನಿಮ್ಮ ತಲೆಯ ಭಾಗಕ್ಕೆ, ನಿಮ್ಮ ಸಂಪೂರ್ಣ ಶರೀರಕ್ಕೆ ಸ್ಪರ್ಶಿಸ್ಕೊಳ್ಳಿ. ಒಂದು ಸಾರಿ ಭೂತಾಯಿಗೆ ನಮಸ್ಕಾರ ತಿಳಿಸೋಣ. ಮುಂದಕ್ಕೆ ಬಾಗಿ ನಮಸ್ಕಾರ ತಿಳಿಸಿ. ಸಾಧ್ಯ ಆಗದಿದ್ದರೆ ಇಷ್ಟೇ ನಮಸ್ಕಾರಗಳನ್ನು ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಯೋಗವನ್ನು ಅಭ್ಯಾಸ ಮಾಡೋಣ. ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮ್ಮ ವಯೋವೃದ್ಧರಿಗಾಗಿ ಅವರ ಆರೋಗ್ಯ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ಇಂದಿನ ಈ ಯೋಗ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು. ಥ್ಯಾಂಕ್ ಯು.